ಬಹುಶಃ ತಪ್ಪಾಗೋದಿಲ್ಲ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಹಾಗೆ ಈ ತಂಡದಲ್ಲೂ ಕೂಡ ಪ್ರಮುಖರಾಗಿರುವಂತಹ ತೆಲುಗು ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಹೆಸರಾಗಿರುವಂತಹ ರಾಜೀವ್ ಕನಕಾಲ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಗೆ ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಸರ್. ಇಡೀ ಇಂಡಸ್ಟ್ರಿ ಪರವಾಗಿ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಸ್ಯಾಂಡಲ್ವುಡ್. ಹಾಗೆ ಈ ಸಿನಿಮಾದ ನಿರ್ದೇಶಕರು ಹಾಗೂ ನಾಯಕ ನಟರು ಎರಡು ದೊಡ್ಡ ಜವಾಬ್ದಾರಿ ತಗೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಅನೀಶ್ ತೇಜೇಶ್ವರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳ್ ಮಾಡಿಸ್ದಂಗಿದೆ ಸಿನಿಮಾ ನಿಮ್ಗೆ. ಬಿಕಾಸ್ ಅನೀಶ್ ಅವ್ರ ಜರ್ನಿ ನೋಡ್ಕೊಂಡ್ ಬಂದ್ರೆ, ಅವ್ರು ಮಾಡಿರುವಂತ ಪಾತ್ರಗಳನ್ನ ನೋಡ್ಕೊಂಡ್ ಬಂದ್ರೆ, ಈ ಸಿನಿಮಾದಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಸ್ಟೈಲ್ ಆಗಿರ್ಬೋದು, ಕಂಟೆಂಟ್ ಚೂಸ್ ಮಾಡಿರೋ ರೀತಿ ಆಗಿರ್ಬೋದು, ನಿಮ್ಮ ಒಂದು ಫ್ಯಾನ್ ಫಾಲೋಯಿಂಗ್ ಏನಿದೆ ಅವರಿಗೆ ಆಪ್ಟ್ ಆಗಿರುವಂತ ಸಿನಿಮಾ ಅಂತ ಹೇಳ್ಬೋದು. ಬೆಸ್ಟ್ ವಿಶಸ್, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಹಾಗೆ ಈ ಸಿನಿಮಾದ ನಿರ್ಮಾಪಕರು, ಅವ್ರಿಗೂ ಕೂಡ ಡೆಬ್ಯೂ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ, ಅವ್ರನ್ನ ಕೂಡ ನಾವೆಲ್ಲ ವೆಲ್ಕಮ್ ಮಾಡಬೇಕು. ನಮ್ಮ ವಿಜಯ್ ರೆಡ್ಡಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮ್ಗೆ ವಿಜಯ್ ಸರ್ ಬಗ್ಗೆ ಹೇಳೋದಾದ್ರೆ ಒಂದು ಚಿಕ್ಕ ಇಂಟ್ರೊಡಕ್ಷನ್. ಎಲ್ಲಾ ಪ್ರೊಡ್ಯೂಸರ್ಸ್ ಬಗ್ಗೆ ನಾವು ಹೇಳ್ತಾ ಇರ್ತೀವಿ, ಪ್ಯಾಷನೇಟ್ ಪ್ರೊಡ್ಯೂಸರ್, ತುಂಬಾ ಇಷ್ಟಪಟ್ಟು ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂತ. ಅದ್ರ ಜೊತೆಗೆ ಅದೆಲ್ಲವೂ ಹೌದು, ಅನೀಶ್ ಅವ್ರ ಮೇಲಿರುವಂತ ಪ್ರೀತಿನೂ ಜಾಸ್ತಿ ಇದೆ, ಆ ಸ್ನೇಹನೂ ಜಾಸ್ತಿ ಇದೆ. ಜೊತೆಗೆ ನನಗೆ ನಿಮ್ ಸರ್ಕಲ್ ಒಳಗಡೆನೆ ಒಂದ್ ಲೈನ್ ಎಲ್ಲರೂ ಹೇಳಿದ್ದಾರೆ, ಬಹಳ ಒಳ್ಳೆ ಮನುಷ್ಯ ಅಂತ. ಸೊ ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ಬೇಕು, ಈ ಸಿನಿಮಾ ಗೆಲ್ಬೇಕು ಸರ್. ವೆಲ್ಕಮ್ ನಿಮ್ಗೂ ಕಾರ್ಯಕ್ರಮಕ್ಕೆ. ಹಾಗೆ ಈ ಸಿನಿಮಾದ ನಾಯಕ ನಟಿ ಜಾನ್ವಿಕಾ ಅವರು, ಈ ಸಿನಿಮಾ ಮೂಲಕ ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬ ನಾಯಕಿ ಕೂಡ ಇದ್ದಾರೆ, ಸಾಕಷ್ಟು ಸಿನಿಮಾಗಳಲ್ಲಿ ನಾವೆಲ್ಲ ನೋಡಿರ್ತೀವಿ ಅವ್ರನ್ನ, ಸ್ವರೂಪಿಣಿ, ಕಾರ್ಯಕ್ರಮಕ್ಕೆ ಬಂದಿಲ್ಲ ಇವತ್ತು. ಇನ್ನು ಈ ಸಿನಿಮಾದಲ್ಲಿ ನಾಯಕ, ನಾಯಕಿ, ನಾಯಕನ ತಂದೆ ಪಾತ್ರ ಇದೆಲ್ಲ ಬಿಟ್ಟು ಪ್ರತಿಯೊಂದು ಪಾತ್ರಗಳು ಬಹಳ ಮುಖ್ಯ ಪಾತ್ರಗಳೇ. ಅದರಲ್ಲಿ ಒಂದು ಅದ್ಭುತ ಪಾತ್ರ ನಿರ್ವಹಣೆ ಮಾಡಿರುವಂತ ರವಿ ಸರ್ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಾಟ್ಯರಂಗ ಅವರು, ಹೆಸರಿಗೆ ತಕ್ಕಂತ ಪ್ರತಿಭೆ, ತುಂಬಾ ಒಳ್ಳೇದಾಗಿ ಈ ಸಿನಿಮಾ ಮೂಲಕ ನಿಮಗೂ ಕೂಡ ವೆಲ್ಕಮ್ ಕಾರ್ಯಕ್ರಮಕ್ಕೆ. ಇನ್ನು ಎಲ್ಲ ಟೆಕ್ನಿಷಿಯನ್ಸ್, DOP ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆನಂದ್ ಸರ್ ಹೇಳಿದ್ದಾರೆ. ಆನಂದ್ ಸರ್ ಮುಂದೆ ಬನ್ನಿ ಸರ್. ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಇವತ್ತು ಟ್ರೇಲರ್ ಆಲ್ರೆಡಿ ನಾವು ನೋಡಿದೀವಿ. ಓಕೆ ಸರ್, ಓಕೆ, ಹಾಗೆ ಓವರ್ ಇಂದನೇ ಮಾತು ಶುರು ಮಾಡೋಣ. ಪ್ರೆಷರ್ ಅಲ್ಲಿ ಇದ್ದಾರೆ ಸ್ವಲ್ಪ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಆಲ್ರೆಡಿ ಅನೀಶ್ ಸರ್, ನಾನು ಇಷ್ಟು ದಿನ ತುಂಬ ಸ್ಟೋರಿಗಳು ಅನೀಶ್ ಸರ್ ಜೊತೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಸಿಕ್ಕಿದಾಗ. ಆ್ಯಂಡ್ ಸೊ ಇದರಲ್ಲಿ ಏನಂದರೆ, ಏನೇನು ಇಷ್ಟು ದಿನ ಸರ್ ನಮ್ಮ ಜೊತೆ ಸ್ಟೋರಿ ಪರ್ಸ್ಪೆಕ್ಟಿವ್ ಆಗಲಿ, ಇಲ್ಲಾಂದರೆ ಒಂದು ಕಥೆ ಅಪ್ರೋಚ್ ಹೆಂಗಿರಬೇಕು, ಆಮೇಲೆ ಶೂಟ್ ವೈಸ್ ಆಗಲಿ, ಸೊ ಅದೆಲ್ಲಾನು ಅವರು ಇದ್ರ ಮುಖಾಂತರ ಸ್ಕ್ರೀನ್ ಮೇಲೆ ತಂದಿರ. ನಾವೇನು ಆಫ್ ಸೆಟ್ ಮಾತಾಡ್ತಾ ಇದ್ವಿ, ಸೊ ಇದ್ರ ಮುಖಾಂತರ ಅವ್ರ ಕಂಪ್ಲೀಟ್ ಐಡಿಯಾಲಜಿ, ಕಂಪ್ಲೀಟ್ ಅವರ ಒಂದು ಪ್ಯಾಷನ್ನು ಪ್ರಾಕ್ಟಿಕಲ್ ಆಗಿ ಡೈರೆಕ್ಷನ್ ಮುಖಾಂತರ ಬಂದರೆ ದಟ್ ಈಸ್ ಲವ್ OTT ಅಂತ ನನಗೆ. ಅದರ ಜೊತೆಗೆ ಅವ್ರ ಹೀರೋ ಆಗಿ ಎಷ್ಟೊಂದು ಡಿಸ್ಕಷನ್ ನಾವು ಸಾಂಗ್ ಟೈಮಲ್ಲಾಗಲಿ ಇನ್ನೊಂದು ಟೈಮಲ್ಲಾಗಲಿ ನಾವು ಡಿಸ್ಕಸ್ ಮಾಡಿದ್ದು ಉಂಟು. ಬಟ್ ಆ್ಯಸ್ ಅ ಡೈರೆಕ್ಟರ್ ಅವರು ಹೇಗೆ ನಮ್ಮನ್ನು ಆ ಒಂದು ವರ್ಲ್ಡ್ಗೆ ತಳೆದ್ರು, ಅದು ನನಗೆ ತುಂಬ ಇಷ್ಟ ಆಗಿ, ಆ ಇಷ್ಟದಿಂದ ಬಂದಿರುವಂಥ, ಮನಸಾರೆ ಬಂದಿರುವಂಥ ಲೈನ್ಸ್ ಇದು. ದಿಸ್ ಇಸ್ ಅಬೌಟ್ ಸರ್. ಥ್ಯಾಂಕ್ ಯು. ಆಮೇಲೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ, ನಾನು ಯಾವ ಡೈರೆಕ್ಷನ್ ಇರಲಿ, ಹೀರೋ ಇರಲಿ, ನಾನು ಲಿರಿಕ್ಸ್ ಅಂದರೆ ಫಸ್ಟ್, ಅಂದರೆ ಈಗ ನೀವು ಹೇಳಿದ್ರಲ್ಲ ಹಿಟ್ ಆರ್ ಇದು ಅದು ಸೆಕೆಂಡ್ರಿ, ಬಟ್ ಅವತ್ತಿಂದನೂ ಅವರು ನಾಗಾರ್ಜುನ್ ಹ್ಯಾಸ್ ಸಮ್ ಸ್ಪಾರ್ಕ್ ಇನ್ ಇಸ್ ಲಿರಿಕ್ಸ್ ಅಂತ ನಂಬಿದ್ರು. ಸೊ ಇದು ಅವತ್ತು ಅದೇ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಸರ್. ಆ್ಯಂಡ್ ಅಗೇನ್ ಆನಂದ್ ಸರ್ ಜೊತೆನೂ ತುಂಬ ಲಾಂಗ್ ಜರ್ನಿ ಇದೆ. ಯಾಕಂದರೆ ಅವತ್ತು ನಾನೇನು ಆನಂದ್ ಸರ್ನ ನೋಡಿದ್ದೆ, ಅವತ್ತಿಂದನೂ ಅವ್ರ
ಕ್ವಾಲಿಟಿಲಿ, ಆಮೇಲೆ ಅವರ ಒಂದು ವಿಷನ್ನ ನಿಲ್ಲಿಸಿಲ್ಲ. ಪ್ರತಿಯೊಂದು ಪ್ರಾಜೆಕ್ಟ್ಗೂ ಆ ಪ್ರಾಜೆಕ್ಟ್ಗೆ ಏನು ಬೇಕೋ ಅದನ್ನು ಕನ್ಸಿಡರ್ ಮಾಡಿ ಅದರ ಜೊತೆಗೆ ವಾಟ್ ಈಸ್ ಹಿಸ್ ವಿಷನ್ ಅನ್ನೋ ಕ್ಯಾಲ್ಕುಲೇಟಿವ್ ಮ್ಯೂಸಿಕ್ ನನಗೆ ಅವರಲ್ಲಿ ತುಂಬ ನನಗೆ ಇಷ್ಟ ಆಗುತ್ತೆ. ಸೊ ನೀವು ಹೇಳ್ದಂಗೆ ಇದ್ರ ಮುಖಾಂತರ ಆಗಲೇ ನಮ್ಮ ಪ್ರವೀಣ್ ಸರ್ ಹೇಳಿದ್ರು ಕಾಲ್ಸ್ ಬರುತ್ತೆ ಅಂತ. ಸರ್ ಅದು ನಿಜ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟು ಸರ್ನ ನಾನು ಫಸ್ಟ್ ಟೈಮ್ ಇವತ್ತು ನೋಡಿದೆ. ಸರ್ ಹಾಯ್ ಸರ್, ವೆರಿ ಬಿಗ್ ಫ್ಯಾನ್ ಆಫ್ ಯುವರ್ ಟೈಮಿಂಗ್. ಆ ಟೈಮಿಂಗ್ಗೆ ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ನಾನು ನೋಡಿದ್ದೀನಿ. ಆ ಟೈಮಿಂಗ್ಗೆ ನಮ್ಮನ್ನು ಈ ಲವ್ OTP ಏನು, ಇನ್ಫ್ಯಾಕ್ಟ್ ಎಲ್ಲರ ಟೈಮಿಂಗ್ ಬರೀ ಒಬ್ಬರದೇ ಅಂತಲ್ಲ, ಅನೀಸ್ ಸರ್ ಟೈಮಿಂಗ್ ಬಟ್ ಎಲ್ಲ ಅಟ್ ಅ ಟೈಮ್ ಹಿಟ್ ಆದರೆ ಹೆಂಗಿರುತ್ತೆ ಆನ್ ಸ್ಕ್ರೀನ್. ಸೊ ಕಂಪ್ಲೀಟ್ ಫನ್ ಅದು ಕ್ರಿಯೇಟ್ ಮಾಡುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಲವ್ OTP ಫಾರ್ ಮಿ. ಥ್ಯಾಂಕ್ ಯು. ಸೂಪರ್ ಸರ್. ನಾನು 4 ಹಾಡು ಬರ್ತೀನಿ ಸರ್. ಸರ್ ಪ್ಯಾಥೋ ಇದೆ, ಆಮೇಲೆ ಇವಾಗ ನೀವು ಒಂದು ಸ್ಕೋರ್ ಬಂದದು ಇಲ್ಯೂಷನ್ ಫ್ರಸ್ಟ್ರೇಷನ್ ಅಂತ. ಸೊ ಅದೊಂದು ಕೈಂಡ್ ಆಫ್ ಅಪ್ಪ ಮಗಂದು ಒಂದು ಫ್ರಸ್ಟ್ರೇಷನ್ ಸಾಂಗು ಅದೊಂದು. ಆಮೇಲೆ ಇನ್ನೊಂದು ಮೇಲ್ ವರ್ಷನ್ ಫೀಮೇಲ್ ವರ್ಷನ್ ಎರಡೂ ಇದೆ. ಸೊ ಅದು ನನ್ನ ಫೇವ್ರೇಟ್ ಈ ಆಲ್ಬಮಲ್ಲಿ. ಆ ಸಾಂಗಿಗೆ ನಾನು ಕಾಯ್ತಾ ಇದ್ದೀನಿ ಸರ್. ಇಲ್ಲ ಸರ್, ಆ್ಯಕ್ಚುಲಿ ಈ ನಾನು ಬರೀಬೇಕಾದ್ರೆ ಈ OTP ಇನ್ನೂ ಬಂದಿರಲಿಲ್ಲ. ಸೊ ನನಗೆ ಅದು ಯಾವುದೂ ಇರಲಿಲ್ಲ. ಅದರಲ್ಲಿ ಟ್ರ್ಯಾಕಲ್ಲಿ ಇಲ್ಲ ಈಗ OTP ಸಾಂಗ್ ಇಲ್ಲ, ಟೈಟಲ್. ಹೌದು, ಪ್ರಮೋಷನ್ ಮಾಡ್ಕೊಂಡು ಅಲ್ಲ ಸಿನಿಮಾ ಪೂರ್ತಿ ಅದು ಅದ್ರ ಬಗ್ಗೆನೇ ಇರೋದಲ್ವ ಸರ್, ಅದಕ್ಕೆ ನಾವು ಸಾಂಗಲ್ಲಿ ತರಲಿಲ್ಲ ಅದು. ಓಕೆ, ಧನ್ಯವಾದಗಳು ಸರ್. ಎಷ್ಟು ಪ್ರೆಷರ್ ಕೊಟ್ಟರು ಅನೀಶ್? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅನೀಶ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ವಿಜಯ್ ಸರ್ ನೀವು ಸ್ವಲ್ಪ ಜೋರಾಗಿ ಮಾತಾಡಬೇಕು. ಥ್ಯಾಂಕ್ ಯು ಸರ್ ಆಪರ್ಚುನಿಟಿಗೆ. ಆ್ಯಂಡ್ ನನ್ನ ಮತ್ತು ಅನೀಶ್ 4ನೇ ಸಿನಿಮಾ ಇದು. 4ನೇ ಸಿನಿಮಾ. ಈ ಇಂಟ್ರೊಡ್ಯೂಸ್ ಮೀ ಇನ್ ರಾಮಾರ್ಜುನ. ಓಕೆ. ಸೊ ಅಲ್ಲಿಂದ ವಿ ಹ್ಯಾವ್ ದಿಸ್ ಜರ್ನಿ, ಸ್ಪೆಷಲ್ ಜರ್ನಿ ಇದು. ಸೊ ಅವ್ರಿಗೆ ನೀವು ನೋಡಿದ್ರಲ್ಲ, ಲೈಕ್ ದ ಗ್ರ್ಯಾಂಡಿಯರ್ ಆಫ್ ದ ಸಾಂಗ್ ಅದಕ್ಕೆ ಪ್ರೊವೈಡ್ ಮಾಡೋದು ಸೇರಿ, ಈವನ್ ವಿತ್ ರೆಸ್ಪೆಕ್ಟ್ ಅದರ್ ಸಾಂಗ್ಸ್ ಆಲ್ಸೋ. ಆ್ಯಕ್ಚುಲಿ ಒಟ್ಟಾರೆ 6 ಇದೆ, 6 ಹಾಡುಗಳಿದೆ ಈ ಸಿನಿಮಾದಲ್ಲಿ. ಸೊ ಒಂದೊಂದು ಬೇರೆ ಬೇರೆ ಸ್ಟೈಲಲ್ಲಿ ಆ ಕಥೆಯನ್ನು ನರೇಟ್ ಮಾಡುತ್ತೆ ಸಾಂಗ್ಸ್. ಆ್ಯಕ್ಚುಲಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕೋರಿಯೋಗ್ರಫಿ ಆಫ್, ಇಟ್ ಮೂವ್ಸ್ ದ ಸ್ಟೋರಿ ಅಹೆಡ್, ಮುಂದೆ ನಡ್ಸ್ಕೊಂಡು ಹೋಗುತ್ತೆ ಸ್ಟೋರಿಯನ್ನು. ಈ ಸಾಂಗ್ ಈಗ ನೋಡಿದ್ದು ಕೂಡ ಇಟ್ಸ್ ನರೇಷನ್ ಸಾಂಗ್, ಕಥೆಯನ್ನು ನರೇಟ್ ಮಾಡೋ ಸಾಂಗ್. ಸೊ ಆ ಥರ ವಿ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ಫ್ಯೂ ಥಿಂಗ್ಸ್. ಐ ಹೋಪ್ ಇಟ್ ರಿಫ್ಲೆಕ್ಟ್ಸ್ ಆನ್ ವಿತ್ ಆಡಿಯನ್ಸ್. ಆ್ಯಂಡ್ ಸಿನಿಮಾ ಬಗ್ಗೆ ಅಂದರೆ ವೈಲ್ ಸ್ಕೋರಿಂಗ್ ಫಾರ್ ದ ಮೂವಿ ಐ ಎಂಜಾಯ್ಡ್ ಥ್ರೋಲಿ. ಯಾಕಂದರೆ ಭಾಳ ಫನ್ ಇದೆ. ಅವ್ರ ಮತ್ತು ಸರ್ದು ಫಾದರ್ ಆ್ಯಂಡ್ ಸನ್ ಒಂದು ಕಾಂಬಿನೇಷನ್ ತುಂಬ ಫನ್ ಆಗಿದೆ ಅದು. ಆ್ಯಂಡ್ ಅದರಲ್ಲಿ ಒಂದು ಲವ್ ಸ್ಟೋರಿ ಇದೆ, ಒಂದು 2 ಲವ್ ಆ್ಯಂಗಲ್ ಬರುತ್ತೆ. ಸೊ ದಟ್ ವಿಲ್ ಬಿ ಸ್ಪೆಷಲ್. ಒಂದು ಕಾಮಿಡಿ, ಟಾಕ್ಸಿಕ್ ಅದೆಲ್ಲನೂ ಬರುತ್ತೆ. ಸೊ ಆ ಟಾಕ್ಸಿಕ್ ರಿಲೇಷನ್ಸ್ ಹೆಂಗಿತ್ತು ಅದನ್ನು ದಾಟ್ಕೊಂಡು ಹೆಂಗೆ ಬರ್ತಾರೆ, ಅದರಲ್ಲಿ ನಡೆಯುವ ಕಾಮಿಡಿಗಳು, ಫ್ರಸ್ಟ್ರೇಷನು, ಪ್ರೆಷರು, ಟಾರ್ಚರ್ಸು, ಅದೇ ಮೂವಿ. ಸೊ ದಟ್ ಇಸ್ ಆಲ್ ದ ಮೂವೀಸ್ ಅಬೌಟ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಆ್ಯಂಡ್ ಜಾನ್ವಿಕಾ ಅವ್ರ ಆರವಿ, ನಾಟ್ಯ, ಆ್ಯಂಡ್ ದೇರ್ ಆಲ್ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿದ್ದಾರೆ. ವೆನ್ ಸ್ಕೋರಿಂಗ್ ಆಗ ನಮ್ಗೆ ಗೊತ್ತಾಗುತ್ತೆ, ನಾವು ಸ್ವಲ್ಪ ಮಾಡಿದ್ರೆ ಲಿಫ್ಟ್ ಆಗುತ್ತೆ ಅದು. ಆ್ಯಂಡ್ ಈವನ್ ಹರ್ಷ ಸರ್ ಆಲ್ಸೋ ಆ್ಯಂಡ್ ಎಡಿಟರ್, ದೇ ಆಲ್ ಡನ್ ಫ್ಯಾಬ್ಯುಲಸ್ ವರ್ಕ್. ಆ್ಯಂಡ್ ನಮಗೆ 6 ಹಾಡಲ್ಲಿ ಆ್ಯಕ್ಚುಲಿ ಎಲ್ಲ ನೀವು ಬರ್ತಿದ್ದಲ್ಲ, 6 ಅವ್ರು ಬರ್ದಿರೋದು 4 ಅಂತೆ. 6 ಎಷ್ಟು ಹಾಡು ಬರ್ದಿದ್ದೀನಿ ಅನ್ನೋದು ಮರ್ತು ಹೋಯ್ತಾ ಸರ್ ನಿಮ್ಗೆ? ಅಷ್ಟು ಸಿನಿಮಾ ಹಾಡು ಬರೀತಿದ್ರೆ ಅದು ಹಂಗೆ ಆಗೋದು. ಎಲ್ಲನೂ ನೀವು ತಾನೇ ಬರ್ತೀವಿ. 5 ಇಲ್ಲ ಒಳ್ಳೆ ಪ್ರೊಡ್ಯೂಸರ್, ಆ ಥರ ಎಲ್ಲ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಹೇಳಲೇಬೇಕು. ಲೈಕ್ ನಾನು ಕೇಳೋಕೆ ಮುಂಚೆ ಆಲ್ರೆಡಿ ಬಂದಿರುತ್ತೆ ಪೇಮೆಂಟ್ ಇಲ್ಲ, ಲೈಕ್ ಪೇಮೆಂಟ್ಗಿಂತ ಜಾಸ್ತಿ ಬರುತ್ತೆ. ಏನು ವಾಟ್ ಎವರ್ ಯಾಸ್ ಫೋರ್, ಲೈಕ್ ಇದ್ರಲ್ಲಿ ನೋಡ್ಬೋದು ಒಂದು 50 ವಿ ಹ್ಯಾವ್ ರೆಕಾರ್ಡೆಡ್ 50 ಪೀಸ್ ಆರ್ಕೆಸ್ಟ್ರಾ. ಸೊ ಈ ಥರ ಮೂವಿಗೂ ರೆಕಾರ್ಡ್ ಸರ್, ನೀವು ಟು ದ ಕ್ಯಾಮ್ರಾ ತಿರ್ಕೊಂಡು ಲೈಕ್ ಹೌದೌದು. ವಿ ಗೇವ್ ದ ನೋಟ್ಸ್ ಟು ದೆಮ್. ಅಂಡ್ ಅಲ್ಲಿ ಆರ್ಕೆಸ್ಟ್ರೇಟ್ ಮಾಡಿ, ಕಂಡಕ್ಟ್ ಮಾಡಿ, ಅಲ್ಲಿರೋ ಕಂಡಕ್ಟರ್ ಹೈರ್ ಮಾಡಿ, ಅಲ್ಲಿ ಟ್ರಾನ್ಸ್ಕ್ರಿಪ್ಟ್ ಮಾಡಿ, ನೋಟ್ಸ್ ಕೊಟ್ಟು ಅವ್ರು ಟ್ರಾನ್ಸ್ಕ್ರಿಪ್ಟ್ ಮಾಡ್ತಾರೆ. ಆ್ಯಂಡ್ ಅವರು ಕಂಡಕ್ಟ್ ಮಾಡ್ತಾರೆ. ನಾವು ಆನ್ಲೈನಲ್ಲಿ ವಿ ಮಾನಿಟರ್. ಓ ಥ್ಯಾಂಕ್ ಯು ಸರ್. ಸಿಂಗರ್ ಸಾಶಾ ತಿರುಪತಿ ಅಂತ ಸರ್ ಸಿಂಗರು.
ಅವ್ರು ಬಂದು ಶೀಸ್ ಅ ಕಾಶ್ಮೀರಿ, ಬಟ್ ಮೇನ್ಲಿ ಶೀಸ್ ಡನ್ ಮೋಸ್ಟ್ಲಿ ತಮಿಳ್ ಅಂಡ್ ಮೆಲಡಿ. ಶೀಸ್ ಡನ್ ಮೋರ್ ವರ್ಕ್ಸ್ ವಿತ್ ಎ.ಆರ್. ರಹಮಾನ್ ಸರ್. ಶೀಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್. ಒನ್ ವರ್ ಒನ್ ಸಾಂಗ್ ಅಂತ ಮಣಿರತ್ನಂ ಸರ್ ಮೂವಿ ಒಂದು ಹಾಡಲ್ಲಿ ಅವ್ರು ನ್ಯಾಷನಲ್ ಅವಾರ್ಡ್ ಹೋದ ಒಂದು ವರ್ಷ. ಸೊ ಶಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸಿಂಗರ್ಸ್. ಸೊ ಪ್ರಿಟಿ ಕಾಸ್ಟ್ಲಿ ಆಲ್ಸೋ. ಸೊ ನಾನು ಹೇಳೋದು ಮುಂಚೆ ಆನಂದ್ ಹೋಗಿ ಹೋಗಿ ಅಂತಾರೆ ಪ್ರೊಡ್ಯೂಸರ್. ಸೊ ಸಚ್ ಎ ಸ್ವೀಟ್ ಪ್ರೊಡ್ಯೂಸರ್ ಆ್ಯಕ್ಚುಲಿ. So that's how we took care of the team also. So it's reflecting the song. It will reflect in the movie. It will reflect everywhere. Sir, re-recording actually ನನಗೆ ಅನೀಶ್ ಅವ್ರ ಜೊತೆಗೆ ಬಂದು ತುಂಬ ಜಾಲಿಯಾಗಿರುತ್ತೆ ಪ್ರಾಸೆಸ್. ಆಲ್ಮೋಸ್ಟ್ ನಾನು ಫಾರ್ಚುನೇಟ್ಲಿ ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಸ್ ಜೊತೆಗೆ ಹಾಗೆ ಇತ್ತು. ಐ ಥಿಂಕ್ ಅರೌಂಡ್ 10-15 days we finished, sir. 15 days and 10 days we kept for live. So 25 days ಆಯಿತು. ಮಿಕ್ಸಿಂಗ್ ಒಂದು ಪ್ರೀಮಿಕ್ಸ್ ಮಾಡೋಕ್ಕೆ ಒಂದು 5 days, 1 month process. So this is my experience. We had a nice fabulous day. Thank you. 4 ಸಿನಿಮಾ ಇನ್ನು ಮುಂದೆ ಆ ಬಾಂಡ್ ಧನ್ಯವಾದಗಳು ಸರ್. ನಮಸ್ತೆ ಎಲ್ಲರಿಗೂ. ನಂದು ಇದು ಮೊದಲನೇ ಸಿನಿಮಾ. ಸೊ ನನ್ನ ಈ ಸಿನಿಮಾಗೆ ನಾನು ಕ್ಯಾಮ್ರಾಮನ್ ಆಗೋದಕ್ಕೆ ಕಾರಣ ಫಸ್ಟು ಅನೀಶ್ ಸರ್. ಸೊ ಥ್ಯಾಂಕ್ ಯು ಅನೀಶ್ ಸರ್. ಆಮೇಲೆ ವಿಜಯ ರೆಡ್ಡಿ ಸರ್ ಹೇಳಿದ್ರು ಏನೇ ಅಂದ್ರೂ ನಾವು ಕೇಳೋದಕ್ಕೆ ಮುಂಚೆ ಕೊಡ್ತೇನೆ, ಬಟ್ ನಾಟ್ ಈವನ್ ಪೇಮೆಂಟ್ ಅಲ್ಲ, ಬಟ್ ನಾವು ಏನು ರಿಕ್ವೈರ್ಮೆಂಟ್ ಇದೆ, ಏನು ಬೇಕೋ ಸಿನಿಮಾಗೆ ಶೂಟ್ಗೆ ಏನು ಬೇಕೋ ನಮ್ಗೆ ಯಾವತ್ತೂ ಏನೋ ಇದುವರೆಗೂ ಏನೋ ಎಲ್ಲೂ ಬ್ರೇಕ್ ಆಗಿಲ್ಲ. ಅದು ನೀವು ಹೆಂಗೆ ಹೇಳ್ಬೇಕು ಗೊತ್ತಾ, ಪೇಮೆಂಟು ಬರುತ್ತೆ, ಅದ್ರ ಜೊತೆ ಎಕ್ಸ್ಟ್ರಾ ಬಿಟ್ಟು ಅಂತ ಅದನ್ನೇ ಹೇಳಿದ್ದು. ಪೇಮೆಂಟ್ ವಿಷಯ ಅಲ್ಲ, ಬೇರೆ ಏನು ಪೇಮೆಂಟ್ ಬಿಟ್ಟು ಬೇರೆ ಮಾಡೋದಿದೆಯಲ್ಲ ರಿಕ್ವೈರ್ಮೆಂಟ್ಸ್ ಏನಿದೆ. ಯಾಕಂದರೆ ಎಷ್ಟೋ ಸಿನಿಮಾಗಳು ರಿಕ್ವೈರ್ಮೆಂಟ್ ಕೊಡಲ್ಲ. ಸೊ ನಾವು ಏನು ರಿಕ್ವೈರ್ಮೆಂಟು, ನಾವು ಏನು ಪ್ಲಾನ್ ಮಾಡ್ತಾಯಿದ್ದೀವಿ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ನಮ್ಮ ಜೊತೆ ಸಾರ್ ಇರ್ಬೋದು, ನಮ್ಮ ಶರತ್ ಅವರು, ಒಂದು ಟೀಮ್, ಟೋಟಲ್ ಒಂದು ಟೀಮ್ ಥರನೇ ಇದ್ವಿ. ನಾವು ಯಾವತ್ತೂ ಏನು ಸಪ್ರೇಟ್ ಆಗುತ್ತೆ ಆಮೇಲೆ ನಮ್ಮ ವರ್ಕು ಅವ್ರ ವರ್ಕು ಅಂತ ಏನು ಮಾಡಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅವರ ವರ್ಕ್ ಏನಿದೆ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರತಿಯೊಂದು ಇದನ್ನು ಮಾಡಿದ್ವಿ. ಸೊ ವಿಜುವಲ್ ಪ್ರತಿಯೊಂದು ನಿಮ್ಮ ಮುಂದೆ ಇದೆ. ರಿಸಲ್ಟ್ ಎಲ್ಲ ನೀವು ಹೇಳ್ಬೋದು ಸರ್. ಒಂದು 65 days ಮಾಡಿದ್ವಿ ಸರ್. ಬೆಂಗಳೂರು ಸರೌಂಡಿಂಗು ಮತ್ತು ಮಂಗಳೂರು ಸೈಡ್ ಅದೆಲ್ಲ ಕುಂದಾಪುರ ಸೈಡ್ ಮಾಡಿದ್ವಿ ಸರ್. ಮಂಗಳೂರು. ಹಾಂ ಸರ್. ಡೆಬ್ಯೂ ನಿಮ್ದು ಈ ಸಿನಿಮಾ. ಓಕೆ, ಸೂಪರ್ ಸರ್. ಒಂದು ಒಳ್ಳೆ ಸಿನಿಮಾ ಮೂಲಕ ಡೆಬ್ಯೂ ಮಾಡ್ತಾ ಇದ್ದೀರಾ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಧನ್ಯವಾದಗಳು ಸರ್. 3 ಜನಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ರವಿ ಸರ್, ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಇವತ್ತು ರಿಲೀಸ್ ಆಗಿರುವಂತಹ ಹಾಡಿನ ಬಗ್ಗೆ, ಸಿನಿಮಾ ಬಗ್ಗೆ ಓವರ್ ಆಲ್ ಹೇಳೋದಾದ್ರೆ. ಎಲ್ರಿಗೂ ನಮಸ್ಕಾರ. ಅನೀಶ್ ಜೊತೆ ನಾನು ಇದು ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರೋದು. ಆದರೆ ನಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ಇದ್ದರು. ಅವ್ರ ಬಗ್ಗೆ, ಅನೀಶ್ ಅವ್ರ ಬಗ್ಗೆ ಸುಮಾರು ಮಾಹಿತಿ ಇತ್ತು ನನಗೆ. ಕಥೆ ಹೇಳುವಾಗಲಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡುವಾಗಲಿ ನನಗೆ ಮೊದಲು ತುಂಬ ಇಂಪ್ರೆಸ್ ಆಗಿದೆ ಅಂದರೆ ಈ ಮಾಧ್ಯಮದ ಬಗ್ಗೆ ಅವರಿಗಿರುವ ಕಮಿಟ್ಮೆಂಟು, ಪ್ಯಾಷನ್. ಅದು ತುಂಬ ಜನ ಸಿನಿಮಾ ಇಂಡಸ್ಟ್ರಿ ಇದ್ದಾರೆ, ನನಗೆ ಗೊತ್ತಿದೆ. ಇವತ್ತಿನ ದಿವಸ ನಾವು ಕನ್ನಡ ಸಿನಿಮಾದಲ್ಲಿ ಇವತ್ತಿಗೂ ಕೂಡ ಮೊದಲು ಕೇಳೋದು ಪೇಮೆಂಟ್ ಬಂತ ಅಂತ. ಆ ಥರದ ಸವಾಲು ಬರದೇ ಇರುವ ಹಾಗೆ ಪ್ರತಿಯೊಬ್ಬರಿಗೂ ಅವರಿಗೆ ಸಲ್ಲಬೇಕಾದದನ್ನು ಸಲ್ಲಿಸಿ ಅವರಿಂದ ಒಳ್ಳೆ ಕೆಲಸವನ್ನು ತೆಗೆದುಕೊಳ್ಳೋದ್ರಲ್ಲಿ ಅನೀಶ್ ನಿಷ್ಣಾತರು. ಅದು ನನಗೆ ತುಂಬ ಖುಷಿ ಕೊಟ್ಟ ವಿಷಯ. ಇನ್ನೊಂದು, ಈ ಪಾತ್ರ ಸಿನಿಮಾದಲ್ಲಿ ಬಹಳ ಮಜಾ ಮಾಡುವಂಥ ಮತ್ತು ಮಜಾ ಕೊಡುವಂಥ ಪಾತ್ರ. ಅದಕ್ಕೆ ಸರಿಯಾಗಿ ಒಂದು ಪರ್ಟಿಕ್ಯುಲರ್ ಸಾಂಗ್ ಇದೆ, ಅದನ್ನು ಇನ್ನೂ ತೋರಿಸಿಲ್ಲ. ಅದೇ ಆ ಫ್ರಸ್ಟ್ರೇಷನ್ ಸಾಂಗ್ ಇನ್ನೂ ನಾವು ಹೊರಗೆ ಹಾಕಿಲ್ಲ. ಆ ಹಾಡಲ್ಲಂತೂ ಬಹಳ ಮಜಾ ಇದೆ. ರಾಜು ಸರ್ ಅವ್ರ ಜೊತೆ ಎಲ್ಲ ಬೇರೆ ರೀತಿ ಕಾಸ್ಟ್ಯೂಮಲ್ಲಿ ಹಾಕ್ಕೊಂಡು ಕುಣಿದಾಡಿದ್ದೀವಿ. ಭಾರಿ ರೇರ್ ಆಗಿ ಮಾಡುವಂಥ ಆ್ಯಕ್ಟಿವಿಟಿ ಅದು. ಈ ಥರದ ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ಬಹಳ ಸಂತೋಷ ಅನಿಸುತ್ತೆ. OTP ಅಂದರೆ ನಾವು ಯಾವಾಗಲೂ ನಾರ್ಮಲಿ ಉಪಯೋಗ ಮಾಡೋದು ಅಥೆಂಟಿಕೇಷನಿಗೋಸ್ಕರ. ಹಾಗಾಗಿ ಈ ಸಿನಿಮಾ ರಿಲೀಸ್ ಆದಾಗ ಅನೀಶ್ ಅವರ ಪ್ರತಿಭೆಗೆ ಅದೊಂದು ರೀತಿಯ ಅಥೆಂಟಿಕೇಶನ್ ಆಗಲಿ ಅಂತ ಬಯಸ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಹೀರೋಯಿನ್ ತಂದೆ ಪಾತ್ರ ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೀನಿ.
ಆದರೆ ಈ ಒಂದು ಪರ್ಟಿಕ್ಯುಲರ್ ಹಾಡಿನಲ್ಲಿ ಮಾಡಿದಂಥ ಆಕ್ಟಿವಿಟಿ ಇದೆಯಲ್ಲ ಅದು ಯಾವ ಸಿನಿಮಾದಲ್ಲೂ ಮಾಡಿರಲಿಲ್ಲ. ಮಜಾ ಕೊಡ್ತೀನಿ. ಸೂಪರ್. ಎಸ್ ಮೇಡಮ್. ಎಷ್ಟನೇ ಸಿನಿಮಾ ಇದು? ಮೇಡಮ್ ಇದು ನನ್ನ 7ನೇ ಸಿನಿಮಾ. 7ನೇ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ಲವ್ OTP ಸಿನಿಮಾ ಮುಖಾಂತರ ಅನೀಸ್ ಸರ್ ನಮ್ಮೆಲ್ಲರಿಗೂ ಲವ್ ಕೊಟ್ಟು ಅವರು ಓವರ್ ಟಾರ್ಚರ್ ಪ್ರೆಷರ್ನ ಅನುಭವಿಸಿದ್ದಾರೆ. ಯಾಕೆಂದರೆ ಡೈರೆಕ್ಷನ್ ಜೊತೆಗೆ ಆ್ಯಸ್ ಎ ಹೀರೋ ಆಗಿ ಅವರು ಮಾಡಿದ್ದಾರೆ. ಈ ಸಿನಿಮಾ ನನಗೆ ಹೆಂಗೆ ಸಿಕ್ತು ಅಂತಂದರೆ, ಅನೀಸ್ ಸರು ಈ ಥರ ಲವ್ OTP ಅಂತ ಸಿನಿಮಾ ಮಾಡ್ತಾ ಇದ್ದೀವಿ, ನಟಿಯವರೇ ಒಂದು ಒಳ್ಳೆಯ ಪಾತ್ರ ಇದೆ, ವರುಣ್ ಅಂತ ಪಾತ್ರ, ನೀವು ಮಾಡಬೇಕು ಅಂತ ಹೇಳಿದ್ರು. ಸರಿ ಸರ್ ಆಯಿತು ಅಂತ ಹೇಳಿದೆ. ಸಿನಿಮಾ ಪೂರ್ತಿ ಇರುತ್ತೆ, ಆಮೇಲೆ ಕಾಮಿಡಿ ಜೊತೆಗೆ ಎಮೋಷನ್ ಇರುತ್ತೆ. ನಿಮಗೆ ಎಲ್ಲರಿಗೂ ಗೊತ್ತಿರೋಂಗೆ ನಗ್ಸೋದು ಎಷ್ಟು ಕಷ್ಟ ಅನ್ನೋ ಅಳಿಸೋದು ಅದಕ್ಕಿಂತ ತುಂಬ ಕಷ್ಟ. ಎರಡು ಪಾತ್ರನ ನೀವು ಅಂದರೆ ಎರಡು ಎಮೋಷನ್ನ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರು. ಸರಿ ಸರ್ ಆಯಿತು ಅಂತ ಹೇಳಿದೆ. ಆಮೇಲೆ ನಿಮಗೆ ತೆಲುಗು ಬರುತ್ತಾ ಅಂತಂದರು. ತೆಲುಗುನಾ? ಅಯ್ಯೋ ಬರಲ್ವಲ್ಲ ಅಂತ ಹೇಳ್ಬಿಟ್ರೆ ಎಲ್ಲಿ ಚಾನ್ಸ್ ಮಿಸ್ ಆಗ್ಬಿಡುತ್ತೋ ಅಂತ ಅಂದ್ಬಿಟ್ಟು, ಬರುತ್ತೆ ಸರ್, ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ, ನಮ್ಮ ಮನೇಲೆಲ್ಲ ತೆಲುಗುನೇ ಮಾತಾಡೋದು ಸರ್ ಅಂತ ಅಂದೆ. ಹೌದಾ, ಓಕೆ ಓಕೆ ಹಾಗಾದ್ರೆ ಬನ್ನಿ ಮಾಡೋಣಂತೆ ಅಂತಂದರು. ಫಸ್ಟ್ನೇ ಟೇಕಲ್ಲೇ ಹಿಡ್ದಾಕ್ಬಿಟ್ರು. ಅದೇ ನಾಟ್ಯ ಲಿಪ್ಸಿಂಗ್ ಮಾಡ್ತಾ ಇದ್ದೀರ ನೀವು, ಡೈಲಾಗ್ ಹೇಳ್ರಿ ಅಂತಂದರು. ತುಂಬ ಒಂದು ಒಳ್ಳೆ ಜರ್ನಿ. ಯಾಕೆಂದರೆ ರಾಜೀವ್ ಸರ್ ಆಗಿರ್ಬೋದು, ರವಿ ಭಟ್ ಸರ್ ಅವರಾಗಿರ್ಬೋದು, ನಮ್ಮ ಪ್ರಮೋದಿನಿ ಮೇಡಮು, ತುಳಸಿ ಮೇಡಮ್, ಈ ಥರ ಸೀನಿಯರ್ ಆ್ಯಕ್ಟರ್ಗಳ ಜೊತೆ ನಾವು ಆ್ಯಕ್ಟ್ ಮಾಡೋದು ನಮ್ಮ ಪುಣ್ಯ. ಹೇಳಬೇಕಂದ್ರೆ ಒಂದು ಒಳ್ಳೆ ಅವಕಾಶ ಇದ್ರ ಮುಖಾಂತರ ಅನೀಸ್ ಸರ್ ಕಡೆಯಿಂದ ಸಿಕ್ಕಿದೆ. ನಮ್ಮ ಪ್ರೊಡ್ಯೂಸರು ನಿನ್ನೆ ಹೇಳ್ದಂಗೆ ಭಾವಪ್ರೀತ ಪ್ರೊಡಕ್ಷನ್ಸ್ ಅಂತಂದರೆ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲರ ಪ್ರೀತಿ ಈ ಪ್ರೊಡಕ್ಷನ್ ಸಿಗಲಿ ಅಂತ ಒಂದು ಟೈಟ್ಲನ್ನ ಇಟ್ಟಿದ್ದಾರೆ. ಭಾವಪ್ರೀತ ಪ್ರೊಡಕ್ಷನ್ಸು ಅವ್ರ ಕಡೆಯಿಂದ ನಮ್ಗೆ ಎಲ್ಲ ಪ್ರೀತಿ ಸಿಕ್ಕಿದೆ. ನೇಚರ್ಗೆ ನಾವೇನು ಕೊಡ್ತೀವಿ ಅದು ರಿಟರ್ನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಖಂಡಿತ ಇದರಿಂದ ನಿಮ್ಗೆ ಏನು ಸಿಗಬೇಕು ಎಲ್ಲರ ಪ್ರೀತಿ ಸಿಕ್ಕೇ ಸಿಗುತ್ತೆ ಸರ್. ಹಂಗಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತೇ ಅಂದರೆ ಇದೇ ನೆಕ್ಸ್ಟ್ ಮಂತ್ ನವೆಂಬರ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ನಮ್ಮ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು. 100 ಸಿನಿಮಾ ಆಗಲಿ. ಮತ್ತೆ ರಿಪೀಟ್ ಮಾಡ್ತಾ ಇರ್ತೀನಿ ವಿಜಯ್ ಸರ್ ಬಗ್ಗೆ. ನಾನು ಅನೀಶ್ ಅವರಿಂದನೇ ಮಾಸ್ಟರ್ ಮಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಅನೀಶು ನಾನು ಒಂದು ಕಥೆನೇ ಇದೆ ಈ ಸಿನಿಮಾ ಮಾಡೋದಕ್ಕೆ ಹಿಂದೆ. ನಾನು ಅನೀಶು 16ನೇ ವಯಸ್ಸಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಪರಿಚಯ ಆದವ್ರು. ನಾವು ಸಿನಿಮಾ ಮಾಡೋದು ಆಗ ಉದ್ದೇಶ ಇರಲಿಲ್ಲ. ಅನೀಶು ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಉದ್ದೇಶ ಅದೇ ಇರುತ್ತಲ್ಲ ಕ್ರಿಕೆಟ್ ಗ್ರೌಂಡಲ್ಲಿ ಎಲ್ಲರೂ ಕ್ರಿಕೆಟ್ ಪ್ಲೇಯರ್ ಆಗಬೇಕಂತ. ಸರಿ, ಅಲ್ಲಿ ಕಟ್ ಮಾಡಿದ್ರೆ 22ನೇ ವಯಸ್ಸಲ್ಲಿ 22 ಇಯರ್ಸ್ ಏಜಲ್ಲಿ ಇರಬೇಕು. ಸರಿ, ಅನೀಸ್ ಸಡನ್ನಾಗಿ ನಾನು ಮಾಡ್ಲಿಂಗ್ ಹೋಗಬೇಕು, ಯಾವ ಕಾಲೇಜ್ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಕೇಳಿದಾಗ ನಾನು ಅಲ್ಲೇ ಸ್ವಲ್ಪ ಓದಿ ಸ್ವಲ್ಪ ಮುಗಿಸ್ಕೊಂಡು ಬಂದಿದ್ದೆ. ಅದರಿಂದ ಅನೀಶ್ಗೆ ಅಲ್ಲಿ ಬಾಲ್ವಿನ್ ಸಜೆಸ್ಟ್ ಮಾಡಿದೆ. ಅಲ್ಲಿಂದ ಅನೀಶು ಅದು ಹೆಂಗೆ ಇದಾಯ್ತೋ ಗೊತ್ತಿಲ್ಲ, ಸಿನಿಮಾ ಅಂದರು. ನೆಕ್ಸ್ಟ್ ಅಲ್ಲಿ ಕಟ್ ಮಾಡಿದ್ರೆ ಸಿನಿಮಾಗೆ ಹೆಂಗೆ ನಾವಿಬ್ರು ಹೈದರಾಬಾದ್ಗೆ ಹೋಗ್ಬಿಡೋಣ ಬಂದ್ಬಿಡು ಅಂದರು. ಸರಿ, ನಾನು ರೆಡಿ, ಇನ್ನೇನು ಬಂದ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿದಾಗ ಮನೆಯಲ್ಲಿ ಇರುತ್ತಲ್ಲ ಒಬ್ರು, ಅದೇ ಈ ಸಿನಿಮಾ ಅಲ್ಲಿದ್ದಂಗೆ ತಂದೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರ ನಮ್ಮ ತಂದೆನೋ ಒಬ್ರು, ಅದು ಬೇರೆ ಮಾತುಗಳೆಲ್ಲ ಬಂದು ಅಲ್ಲಿಗೆ ಸ್ಟಾಪ್ ಆಯ್ತು ಸಿನಿಮಾ ನಂದು. ಅನೀಶ್ ಹೋಗಪ್ಪ ಬರ್ತೀನಿ ಅಂತ ಅನೀಶ್ ಟ್ರಾವೆಲ್ ಅಲ್ಲಿಂದ ಹೈದರಾಬಾದಲ್ಲಿ ಅನೀಶ್ ಅವ್ರದ್ದು ಶುರುವಾಯಿತು ಜರ್ನಿ. ಹಂಗೆ ನಂಟು ಮಾತ್ರ ಇಟ್ಕೊಂಡಿದ್ದೆ ಅನೀಶ್ ಅವ್ರ ಜೊತೆ. ಸರಿ, ಒಂದು ದಿವಸ ಹಿಂಗೆ ಚಾಮುಂಡಿ ದೇವಿ ದರ್ಶನಕ್ಕೆ ಹೋಗುವಾಗ ಮುಂಚೆನೆ ಮಾತಾಡಿದ್ವಿ. ಅಲ್ಲಿ ಸ್ಕ್ರಿಪ್ಟ್ ಬಗ್ಗೆ ಹೇಳಿದ್ರು, ತಾಯಿ ಚಾಮುಂಡಮ್ಮ ದರ್ಶನಕ್ಕೆ ಹೋದಾಗ. ಅದು ಇಷ್ಟ ಆಗಿ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡಿದ್ವಿ. ಈ ಭಾವಪ್ರೀತ ಅನ್ನೋದು ಹೆಸರಿಂದ, ಅದರ ಭಾವಪ್ರೀತ ಅರ್ಥ ಬಂದು ಬ್ರಹ್ಮಾಂಡದಿಂದ ಪ್ರೀತಿಸಲ್ಪಟ್ಟವರು ಅಂತ. ಸೊ ಹೆಸರು ಪ್ರೊಡಕ್ಷನ್ ಹೆಸರು. ಸೊ ಸಿನಿಮಾಗೆ ನಿಮ್ಮ ಪ್ರೀತಿ ಸಿಗೋ ಆಗ್ತಾನೆ ನಾವಿನ್ ಮೇಲೆ ಬರೋದು. ಸೊ ಆ ಹೆಸರನ್ನ ಇಟ್ಕೊಂಡೆ ಪ್ರೊಡಕ್ಷನ್ ಹೆಸರಿಗೆ. ಇನ್ನು ನಾನು ಬರೋ ಉದ್ದೇಶ ಏನಿತ್ತು ಅಂದರೆ ಅದೇನೋ ಗೊತ್ತಿಲ್ಲ, ನಂಟಿತ್ತಲ್ಲ ಅನೀಶ್ ಜೊತೆ, ಅದು ಹೇಳ್ಕೊಂಬಂತು. ಆದರೆ ಅವ್ರು ಹೀರೋ ಆದರೂ ನಾನು ಪ್ರೊಡ್ಯೂಸರ್ ಅದೇ, ಅಷ್ಟೇ ಡಿಫ್ರೆನ್ಸ್ ಇಷ್ಟೇ ಇರೋದು. ಆದರೆ ಸಿನಿಮಾ ಬಂದೆ ಲಾಸ್ಟ್ಗೆ ಈ ರೀತಿ ಬಂದೆ. ಇಲ್ಲ ಹಂಗಂತೇನಿಲ್ಲ, ಅದೇ ನೇಚರ್, ಒಂದು ಯೂನಿವರ್ಸ್ ಒಂದು ಇರುತ್ತಲ್ಲ, ಅದು ಅದೇ ಕರ್ಕೊಂಡ್ಬಂದಿದೆ. ಪಾತ್ರಗಳು ಹಂಗೆ ಸೃಷ್ಟಿಯಾಗಿದೆ ಅಷ್ಟೇ. ನಮಗೂ ಅದರಲ್ಲಿ ಕತೆಗೇನು ಸಂಬಂಧ ಇಲ್ಲ, ಸಿನಿಮಾ ಕತೆಗೂ ಅದಕ್ಕೂ.
ಇಲ್ಲಿ ಒಬ್ಬೊಬ್ರು ಆರ್ಟಿಸ್ಟ್ ಬಗ್ಗೆ ಹೇಳೋದಕ್ಕಿಂತ ಎಲ್ಲರೂ ಅವ್ರವ್ರದ್ದು. ಈಗ ಸಿನಿಮಾ ಏನು ಅಂದ್ರೆ ತಂದೆ ತಾಯಿ ಇವಾಗ ನಮ್ಮ ತಂದೆ ತಾಯಿ ಆಗಲಿ ಒಬ್ರು ಜನ್ಮ ಕೊಡುವಾಗ ಹಿಂಗೆ ಇರಬೇಕು ಹಿಂಗೆ ಯಾರು ಪ್ಲಾನ್ ಮಾಡ್ಕೊಡಲ್ಲ. ಸಿನಿಮಾನು ಹಂಗೆ ಕತೆ ಬಂದಾಗ ಈಗ ರಾಜೀವ್ ಸರ್ ಆಗಲಿ ಅವ್ರವ್ರ ಪಾತ್ರಕ್ಕೆ ಅವ್ರವ್ರ ಸಿನಿಮಾನೇ ತಗೊಂಡ್ಬಿಡುತ್ತದು. ಪಾತ್ರ ಅದು ಕತೆ ಸೃಷ್ಟಿಯಾದ ಪಾತ್ರ ಅದನ್ನ ಸಿನಿಮಾನೇ ಕೇಳುತ್ತೆ, ಅದು ಸಿನಿಮಾ ತಗೊಳುತ್ತದು. ಅದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ ಈಗ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ನಿನ್ನೆ ಪ್ರವೀಣ್ ಅವ್ರ ಹತ್ರ ಹಂಚ್ಕೊಂಡೆ ಅದು. ಈಗ ಸಕ್ಕರೆ ನಮ್ಗೆ ಹಸುವಾಗಿರುತ್ತೆ, 1 kg ಸಕ್ಕರೆ ಇಟ್ಟರೆ ಯಾರು ತಿನ್ನಕ್ಕಾಗಲ್ಲ. ಅದಕ್ಕೆ ಒಂದು kg ರವೆ, ಒಂದು ಸ್ವಲ್ಪ ಯಾಲಕ್ಕಿ, ಗೋಡಂಬಿ ಎಲ್ಲ ಹಾಕಿದ್ರೆ ಕೇಸರಿ ಬಾತ್ ಆಗುತ್ತೆ, 5 ಜನ ಹಂಚ್ಕೊಂಡು ತಿನ್ಬೋದು. ಸಿನಿಮಾನು ಹಂಗೆ ಎಲ್ರು ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಸಿನಿಮಾ ಕೇಸರಿ ಬಾತ್ ತರ ತೃಪ್ತಿ ಸಿಗುತ್ತೆ ನಮ್ಗೆ. ಯಾವುದೇ ಸಿನಿಮಾ ಆಗಲಿ ಅದು ಒಟ್ಟಾಗಿ ಎಲ್ರದ್ದು ಹಾಕಿದಾಗ, ಯಾಕೆಂದ್ರೆ ಹಸುವಾದಾಗ ಬರೀ ಸಕ್ಕರೆ ತಿಂದ್ರೆ ಹೊಟ್ಟೆ ತುಂಬಲ್ವಲ್ಲ, ಅದಕ್ಕೆ ಎಲ್ಲ ಆಡ್ ಮಾಡ್ದಾಗ್ತಾನೆ ಕೇಸರಿ ಬಾತ್ ಆಗೋದು. ಸೇಮ್ ಸಿನಿಮಾ ಆಗ್ಲಿ ಸಂಸಾರ ಆಗ್ಲಿ ಎಲ್ಲ ಸೇರಿ ಅವ್ರವ್ರ ಪಾತ್ರ ಅವ್ರವ್ರು ನಿರ್ವಹಿಸಿದ್ರೆ ಚೆನ್ನಾಗೇ ಇರುತ್ತೆ ಕೇಸರಿ ಬಾತ್. ನನ್ ಸ್ವಲ್ಪ ಬರುತ್ತೆ ಸರ್ ಅಡುಗೆ ಮಾಡಿ, ಎಲ್ಲ ನಮ್ಮ ತಾಯಿ ಆಶೀರ್ವಾದ. ಸರ್ ತುಂಬಾ ಕಂಫರ್ಟ್ ಆಗಿ ಇದ್ದೆ ಸರ್. ನನ್ಗೇನು ಒಂದ್ ಕಡೆನೂ ನನ್ಗೆ ಏನ ಹಿಂಸೆ ಅನ್ನೋದೇ ಅನ್ಸ್ಲಿಲ್ಲ ಸರ್. ತುಂಬಾ ಪ್ರೀತಿ ವಿಶ್ವಾಸದಿಂದ ಇದ್ರು. ಅದೇ ಸರ್ ಹೇಳ್ತೀನಲ್ಲ, ಒಬ್ಬರ ಮೇಲೂ ಒಂದು ಪಾಯಿಂಟ್ ಮಾಡೋ ತರ ಇಲ್ಲ. ನಮ್ ರಾಜೀವ್ ಕನಕಾಲ ಸರ್ ಆಗ್ಲಿ, ರವಿ ಸರ್ ಆಗ್ಲಿ, ಅವ್ರ ಪಾಪ ಇವ್ರದ್ದು ಮೆನ್ಷನ್ ಮಾಡ್ಬೇಕು. ರಾಜೀವ್ ಕನಕಾಲ ಸರ್ ಅವ್ರದ್ದು ಶೂಟಿಂಗು ಇನ್ನೊಂದ್ ಸ್ವಲ್ಪ ಇದೆ, ನಾಳೆ ಹೋಗ್ಬಿಡ್ತೀನಿ ನಾನು, ಇನ್ನೊಂದ್2 ಅವರ್ ಯೂಸ್ ಮಾಡ್ಕೊಬಿಡಿ ನನ್ನ, ಸುಮ್ನೆ ನಾಳೆ ಏನಕ್ಕೆ ಪೋಸ್ಟ್ಪೋನ್ ಮಾಡ್ತೀರಾ ಅದು ನಾರ್ಮಲ್ ಆಗಿ ಎಲ್ಲ ಆರ್ಟಿಸ್ಟ್ ಹೇಳಲ್ವಲ್ಲ ಸರ್. ಸೊ ಅವ್ರು ಟೈಮ್ ಕೊಟ್ಟು ಆದಷ್ಟು ಮುಗಿಸ್ಕೊಂಬಿಡಿ ಇವತ್ತೇ ಅಂತ ಹೇಳುವಂತ ಆರ್ಟಿಸ್ಟ್ ಸರ್ ಅವರು ರಾಜೀವ್. 2 ಸರ್ ಬೈ ಲ್ಯಾಂಗ್ವೇಜ್, 2 ಟೇಕ್ ಮಾಡಿದ್ದೀವಿ ಸರ್ ನಾವು. 2 ಟೇಕ್ ಶೂಟಿಂಗ್ 2 ಟೇಕ್ ಮಾಡಿದ್ವಿ. ಅದಕ್ಕೆ ಅಷ್ಟೇ ಖರ್ಚು ಆಗಿದೆ. ಈಗ ನೀವು ಕನ್ನಡದಲ್ಲಿ 1 ಟೇಕು, ಅದೇ ತೆಲುಗು ಅಲ್ಲಿ ಇನ್ನೊಂದು ಟೇಕ್. ನೀವು ಪಾತ್ರ ಮಾಡಿದ್ದೀರಾ ಸರ್ ಇದರಲ್ಲಿ? ಇಲ್ಲ ಸರ್, ನನ್ನ ಕರೀನಿ ಅದೇ ಹೇಳಿದ್ನಲ್ಲ ಸರ್, ಅವ್ರನ್ನ ಬಿಟ್ಟೆ ನಾನು ಅವ್ರಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ದೀನಿ. ಸುಮಾರು ಕಲ್ತಿದ್ದೀರಾ ಅನ್ಸುತ್ತೆ. ಇಲ್ಲ ಸರ್, ಜೀವನ ಕಳಿಸಿದೆ ಸರ್, 40 ವರ್ಷದ ಜೀವನದಲ್ಲಿ ಕಲ್ತಿರೋದು. ಅವರು ಹೀರೋ ಆಗ್ಬೇಕು ಅಂತ ಇದ್ದವ್ರು ಅನ್ಸುತ್ತೆ. ಅದೇ ಸರ್, ಅವ್ರನ್ನ ಬಿಟ್ಟೆ ಹೈದರಾಬಾದ್ಗೆ ನಾನು ಈ ರೀತಿ ಹೈದರಾಬಾದ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಸರ್. ಅವ್ರನ್ನ ಅದ್ ಬಿಟ್ಟಿಲ್ಲ, ಅವ್ರನ್ನ ಲಾಸ್ಟಿಗೆ ನಾನೇ ಕರ್ಕೊಂಡು ಹೋಗ್ತಿದ್ದೀನಿ. ನಾನು ಅಂತ ಹೇಳಕ್ ಆಗಲ್ಲ ಸರ್. ಅದು ದೇವ್ರೊಂದು ಮಾಡಿರ್ತಾರೆ ಕತೆ. ಇವಾಗ ಅನೀಶ್ ಹೆಂಗ್ ಕತೆ ಮಾಡಿರ್ತಾರೆ, ದೇವ್ರು ಮನುಷ್ಯರ ಜೀವನದಲ್ಲಿ ಒಂದು ಕತೆ ಮಾಡಿರ್ತಾರೆ, ಅದಕ್ಕೆ ನಾನೊಂದು ಪಾತ್ರಧಾರಿ ಅಷ್ಟೇ ಸರ್. ನಮ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್, ಫ್ಯಾಮಿಲಿ ಬಿಸ್ನೆಸ್ ಸರ್. ನೀವು ಅಲ್ಲೇ ಇರೋದು ಸರ್? ಇಲ್ಲ, ನಮ್ದು ಕರ್ನಾಟಕ ಸರ್. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಅದಕ್ಕೆ ಹೈದರಾಬಾದ್ ನಾನು ಕರ್ಕೊಂಡು ಹೋಗಿದ್ದೀನಿ. ಈಗ ಅಂದ್ರೆ ಅನೀಶ್ ಅವ್ರ ಡೆಬ್ಯೂ ಸಿನಿಮಾ ಇದು ತೆಲುಗು ಅಲ್ಲ, ಅವ್ರು ಫಸ್ಟ್ ಲಾಂಚ್ ಆಗ್ಬೇಕಂದಿದ್ದು ತೆಲುಗು ಅಲ್ಲಿ. ಸೊ ಇಷ್ಟು ದಿವಸ ಜರ್ನಿ ಮಾಡಿ ನಾನೇ ಬರ್ಬೇಕಿತ್ತೇನೋ ತಿರ್ಗಿ ಕರ್ಕೊಂಡು ಹೋಗಕ್ಕೆ. ಅದ್ ದೇವ್ರು ಬರೆದಿರೋದು ಸರ್, ನಾನಂತ ಹೇಳ್ತಿಲ್ಲ. ಅದಕ್ಕೊಂದು ಕತೆ ಇದೆ ದೇವ್ರು. ಅನೀಶ್ ಅವರು ಹೈದರಾಬಾದ್ ಹೊರಟಾಗ ನಿಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಿ. ಅದೇ ಸರ್, ಸೆಕೆಂಡ್ ಇನ್ನಿಂಗ್ಸ್ ಈಗ ಪ್ರೊಡ್ಯೂಸರ್ ಆಗಿ ಬಂದಿದ್ದಾರಲ್ಲ, ಈಗ ಹೆಂಗಿದೆ ರೆಸ್ಪಾನ್ಸ್? ಈಗ ಚೆನ್ನಾಗಿದೆ ಸರ್. ನಮ್ ಇಷ್ಟಪಟ್ಟಿದ್ದಕ್ಕೆ ಏನೋ ಪ್ರಯತ್ನ ಮಾಡಿ ಅನ್ನೋ ರೆಸ್ಪಾನ್ಸ್ ಇದೆ ಸರ್. ನಾನು ಎಲ್ಲರ ಪ್ರೀತಿ ವಿಶ್ವಾಸ ಇದೆ ಸರ್. ಸರ್ ಈಗ ನೀವೇ ನೋಡಿದ್ರಿ ಸರ್, ಒಂದು ಸಾಂಗ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತು ಸಿನಿಮಾ ಎಷ್ಟು. ನಾನು ಅದಕ್ಕೆ ಅನೀಶ್ ಅವ್ರ ಪಾಪ ಬೇಡ ಬೇಡ ಅಂದ್ರು ನಾನು, ಯಾಕೆಂದ್ರೆ ಸಿನಿಮಾ ಅಂದ್ಮೇಲೆ ಅದ್ ಏನ್ ಕೇಳುತ್ತೋ ಅದು ಕೊಡ್ಬೇಕು ಸರ್. ನಾವ್ ಎಲ್ಲಿ ಕಟ್ ಮಾಡ್ತೀವೋ ಆ ಕಟಿಂಗ್ ಇಲ್ಲಿ ಕಾಣಿಸ್ಬಿಡುತ್ತೆ, ನಾವ್ ಹೇಳೋದೇ ಬೇಕಿಲ್ಲ. ನನ್ನ ಪ್ರಕಾರ ತುಂಬಾ ಚೆನ್ನಾಗಿದೆ ಅನ್ಕೊಂಡಿದೀನಿ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ಬೇಕು ನೀವು. ಅದೇ ಸರ್, ದೊಡ್ಡದಾಗೆ ಮಾಡ್ಬೇಕಂತಿದೀವಿ ಸರ್. ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇದ್ರೆ ದೊಡ್ಡದಾಗುತ್ತೆ. ಖಂಡಿತ ಮಾಡ್ತೀನಿ ಸರ್, ಮಾಡ್ಬೇಕಂತಿದ್ದೀವಿ. ತಿರ್ಗಾ ಜೊತೆಯಲ್ಲಿ ಇನ್ನು ಬೇರೆಯವ್ರ ಜೊತೆನೂ ಮಾಡೋ ಉದ್ದೇಶನೂ ಇದೆ. ದೇವ್ರು ಹೆಂಗ್ ಕೈ ಹಿಡಿರ್ತಾರೋ ಅದ್ರ ಮೇಲೆ ಇನ್ನೊಂದು ದೊಡ್ಡದಾಗಿ ಮಾಡ್ಕೊಂಡು ಹೋಗ್ತೀವಿ. ಮಾತಲ್ಲಿ ಒಂದಂತೂ ಅರ್ಥ ಆಗ್ತಿದೆ, ಕನ್ನಡ ಇಂಡಸ್ಟ್ರಿಗೆ ಅನೀಶ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ನಾವು. ಒಬ್ಬ ಒಳ್ಳೆ ಅದ್ಭುತವಾಗಿರುವಂತ ನಿರ್ಮಾಪಕರನ್ನ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ನೀವು ಗೆಲ್ಬೇಕು, ನೀವು ಗೆದ್ರೆ ಇಂಡಸ್ಟ್ರಿ ಗೆದ್ದಾಗ ತುಂಬಾ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಸ್ವಲ್ಪ ಬಬ್ಲಿ ಬಬ್ಲಿ ಅಂದ್ರೆ
ಮಾತಾಡ್ಲಿ ಗಿಡಿಯವರು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇದು ನನ್ನ 3ನೇ ಕನ್ನಡ ಸಿನಿಮಾ. 2 ವರ್ಷ ಆದಮೇಲೆ ಇನ್ನೊಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಅನೀಸ್ ಸರ್ ಮತ್ತು ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬರೀ ಕನ್ನಡದಲ್ಲ 2 ಲ್ಯಾಂಗ್ವೇಜಲ್ಲಿ ನನಗೆ ಈ ಥರ ಅವಕಾಶ ಕೊಟ್ಟಿದ್ದಾರೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳ್ತಾರೆ ಸರ್ ತುಂಬ ಒಳ್ಳೆಯವರು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ ದೇವರಂಥ ಮನುಷ್ಯ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಜೊತೆ ಇನ್ನೂವರೆಗೂ ಎವ್ರಿ ಟೈಮ್ ಮಾತಾಡುವಾಗ 4 ಲೈನ್ಗಿಂತ ಹೆಚ್ಚಿಗೆ ಮಾತಾಡಲ್ಲ ಅವರು. ಬರೀ ಸೊ ಇಸ್ ವೆರಿ ರೆಸ್ಪೆಕ್ಟ್ಫುಲ್ ಟು ಎವ್ರಿ ಒನ್. ಸೊ ನೀವು ಬೆಳಿಬೇಕು ಸರ್ ಇಂಡಸ್ಟ್ರಿಯಲ್ಲಿ. ನಿಮ್ಮ ಬ್ಯಾನರೆಲ್ಲ ಇನ್ನೂ ಸ್ವಲ್ಪ ಸಿನಿಮಾ ಮಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಅನೀಸ್ ಸರ್, ನನಗೆ ಯಾವ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮುಂಚೆನೂ ಕೂಡ ನಾನು ಅವರಿಗೆ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದೆ, ಮೇಲೆಲ್ಲ ಮಾಡ್ತಾ ಇದ್ದೆ ನನ್ನ ಪಿಕ್ಚರ್ಸ್ನ. ಆವಾಗ ಅವಕಾಶ ಸಿಗಲಿಲ್ಲ. ಬಟ್ ಇವಾಗ ನನಗೆ 2 ಲ್ಯಾಂಗ್ವೇಜಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಸ್ ವೆರಿ ಕ್ರಿಯೇಟಿವ್, ಈಸ್ ವೆರಿ, ಅವ್ರಿಗೆ ಮೂವಿ ಮೇಲೆ ತುಂಬ ಡೆಡಿಕೇಶನ್ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೇರೆ ಸಿನಿಮಾದಲ್ಲೆಲ್ಲ ಡೈರೆಕ್ಟರ್ಸು ಬರೀ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ, ಎಷ್ಟು ಕೋಪ ಇರುತ್ತೆ. ಬಟ್ ಅನೀಸ್ ಸರ್ ನಿಜ ಹೇಳಬೇಕು ಅಂದರೆ ನಾನು ಒಂದು 5-10 ನಿಮಿಷ ಲೇಟೆಲ್ಲ ಆದರೆ ಬೇರೆ ಸಿನಿಮಾದಲ್ಲಿ ಫುಲ್ ಡೈರೆಕ್ಟರ್ ಮುಖದಲ್ಲಿ ಕೋಪ ಕಾಣುತ್ತೆ. ಬಟ್ ಈ ಸೋ ಆರಾಮಾಗಿ ಕೂಲಾಗಿ ಎಲ್ಲರದ್ದು ಪ್ರೆಷರ್ ಇಟ್ಕೋಬೇಕು. ಆಮೇಲೆ 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಬೇಕು, ತೆಲುಗು ಮತ್ತು ಕನ್ನಡ. ಬಟ್ ಈಸ್ ವೆರಿ ಕಾಮ್, ವೆರಿ ಸ್ವೀಟ್ ಪರ್ಸನ್. ನನಗೆ ಇನ್ನೂವರೆಗೂ ಅವ್ರ ಹತ್ರ ನಾನು ಡೈರೆಕ್ಟರ್ ಹತ್ರ ಬಯಸ್ಕೊಂಡಿಲ್ಲ. ಸೊ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತೆಲುಗುದಲ್ಲಿ ಹೇಳ್ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ರಾಜೀವ್ ಸರ್, ಇಟ್ಸ್ ಮೈ ಆನರ್ ಟು ಬಿ ವರ್ಕಿಂಗ್ ವಿತ್ ಯು. ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ಮಾಡುವಾಗ ನನಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು. ಫಸ್ಟ್ ಡೇ ಸೆಟ್ಟಿಗೆ ಹೋದಾಗ ಇವಾಗ ಸ್ವಲ್ಪ ಹೆದರಿಕೆ ಎಲ್ಲ ಇತ್ತು. ಬಟ್ ಸರ್ ಇಸ್ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್, ವೆರಿ ಸ್ವೀಟ್. ಅವರು ಕೂಡ ಅವ್ರಿಗೆ ತೆಲುಗು ಬರ್ತಾ ಇತ್ತು. ಸೊ ಆ ಥರ ಮಾಡು, ಈ ಥರ ಮಾಡು ಅಂತ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ತುಂಬ ತಿನ್ನೋಕ್ಕೆಲ್ಲ ತುಂಬ ಕಳಿಸ್ತಾ ಇದ್ರು, ಸ್ವೀಟ್ಸು, ನಾನ್ ವೆಜ್ಜು, ಫುಡ್ಡು. ಶೂಟಿಂಗ್ ಸ್ಟಾರ್ಟ್ ಆದಾಗ ಏನು ವೇಟ್ ಇತ್ತು, ಬರ್ತಾ ಒಂದು ಅರ್ಧ kg, 1 kg, 1.5 kg ಜಾಸ್ತಿ ಆಗ್ತಾನೇ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಟ್ಯ ಸರ್ ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ನಾಟ್ಯ ಸರ್ ಆ್ಯಕ್ಟ್ ಮಾಡುವಾಗ ಅವ್ರ ಜೊತೆ ನಿಂತ್ಕೊಂಡಾಗ ಅವ್ರು ಎಷ್ಟು ಚೆನ್ನಾಗಿ ಕಾಮಿಡಿ ಟೈಮಿಂಗು, ಅವ್ರು ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಕಂಟ್ರೋಲ್ ಮಾಡ್ಕೊತಾರೆ ನಾನು ನಗೋದು. ಅಷ್ಟು ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ತುಂಬ ಥ್ಯಾಂಕ್ ಯು. ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರಮೋದಿನಿ ಮ್ಯಾಮ್ ಇದ್ದಾರೆ, ತುಳಸಿ ಮ್ಯಾಮ್ ಇದ್ದಾರೆ. ಆ್ಯಂಡ್ ರವಿ ಸರ್ ನಾನು ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿಲ್ಲ, ಬಟ್ ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತೆಲುಗು ಮಾಡಿಲ್ಲ, ಕನ್ನಡದಲ್ಲೂ ಮಾಡಿಲ್ಲ. ಆ್ಯಂಡ್ most importantly associate directors, assistant directors, ಸಂದೀಪ್ ಸರ್ ಆಗಲಿ, ಪ್ರಜ್ವಲ್ ಸರ್ ಆಗಲಿ, ಶ್ರೇಯಸ್ ಸರ್ ಆಗಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಪ್ರಜ್ವಲ್ ಸರ್ಗೆ ತೆಲುಗು ಮತ್ತು ಕನ್ನಡ ಎರಡೂ ಬರ್ತಾ ಇತ್ತು. ಸೊ ತೆಲುಗು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಹರ್ಷ ಸರ್, ಯೋಗಿ ಸರ್ ತುಂಬ ಚೆನ್ನಾಗಿ ನನಗೆ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆನಂದ್ ಸರ್ ತುಂಬ ಬ್ಯೂಟಿಫುಲ್ ಆಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಎವ್ರಿ ಒನ್, ಲೈಟ್ ಮ್ಯಾನ್ ಆಗಿರ್ಬೋದು, ಎವ್ರಿ ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಏನು ಹೇಳಬೇಕು ಅಂದರೆ, ಆ್ಯಂಡ್ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿದ್ದಾರೆ. ಮನೆ ಡಿಸೈನರು. ಬಟ್ ಕಾಸ್ಟ್ಯೂಮ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದು ಕಾಂಚನ್ NX ಅಂತ ಧಾರವಾಡಿಂದ. ಸೊ ತುಂಬ ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಚ್ ಆ್ಯಂಡ್ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು ಅದನ್ನು ಪ್ರಮೋಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಮೂವಿ PR ಪ್ರವೀಣ್ ಸರ್ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ಜನಕ್ಕೆ ಇನ್ನೂ ರಿಲೀಸ್ ಆಗೋವರೆಗೂ ಇನ್ನೂ ಜೋರಾಗಿ ಪ್ರಮೋಷನ್ ಮಾಡಿ ರೀಚ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತೆಲುಗು ಫಸ್ಟ್ ಸಿನಿಮಾ ಸರ್ 2 ಕನ್ನಡ ಸಿನಿಮಾ ಆದಮೇಲೆ ತಮಿಳ್ ಮಾಡಿದೆ. ಆಮೇಲೆ ಒಂದು ಹಿಂದಿ ಸಿನಿಮಾ ಮಾಡಿದ್ದೀನಿ. ಅದು ರವಿರಾಜ್ ಸರ್ ಪ್ರೊಡ್ಯೂಸರು, ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ ಪ್ರೊಡ್ಯೂಸರು, ಶ್ರೇಯಸ್ ತಲ್ಪಡಿ ಹೀರೋ. ಹಿಂದಿ ಸಿನಿಮಾ ಕಂಪ್ಲೀಟ್ ಆಗಿದೆ, ಇನ್ನು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಅದಾದಮೇಲೆ ತಮಿಳ್ ಸಿನಿಮಾ ಮಾಡಿದೆ. ಅದಾದಮೇಲೆ ಇದು ತೆಲುಗು ಅಂತ ಕನ್ನಡ ಸಿನಿಮಾ. ಹಾಂ ಸರ್. ಈ ಸಿನಿಮಾ ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಮತ್ತು ಎಷ್ಟು ಚಾಲೆಂಜಿಂಗ್ ಆಗಿದೆ? ಈ ಸಿನಿಮಾದಲ್ಲಿ ನಾನು ಒಂದು ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡಿದ್ದೀನಿ.
ಎರಡು ಶೇಡ್ ಬರುತ್ತೆ. ಒಂದು ಪ್ರೊಫೆಷನಲಿ ಫಿಸಿಯೋಥೆರಪಿಸ್ಟ್ ಆ್ಯಂಡ್ ಪರ್ಸನಲಿ ಬಂದರೆ ಐ ಆಮ್ ವೆರಿ ಗರ್ಲ್ ನೆಕ್ಸ್ಟ್ ಥರ ಹುಡುಗಿ. ಸೊ ಚಾಲೆಂಜಿಂಗ್ ಏನು ಇತ್ತು ಅಂದರೆ ಪಾತ್ರ ಮಾಡುವಾಗ ಎಲ್ಲ ಅನೀಶ್ ಸರ್ ತುಂಬ ಹೆಲ್ಪ್ ಮಾಡೋದು ತುಂಬ ಈಸಿ ಆಯಿತು. ಬಟ್ ತೆಲುಗು ಡೈಲಾಗ್ಗಳು ಸ್ವಲ್ಪ ಕಷ್ಟ ಇತ್ತು. ಬಟ್ ಎವ್ರಿವನ್ ಹೆಲ್ಪ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ತೆಲುಗುಲು ಎಲ್ಲರೂ ಮಾತಾಡಿದಾಗ ಅವ್ರು ಕೊಡ್ತಾ ಇದ್ದಿದ್ದು ರಿಯಾಕ್ಷನ್ ನೋಡಿದ್ರೆ ನಮ್ಗೆ ಒಂದಂತೂ ಅರ್ಥ ಆಯ್ತು. ಕನ್ನಡ ಕ್ವೆಶನ್ಸು ಮಾತು ಎಲ್ಲ ಅರ್ಥ ಆಗುತ್ತಲ್ವಾ ಸರ್ ನಿಮಗೆ? ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಯಾ, ಸೊ ಐ ಕ್ಯಾನ್ ask questions in Kannada only. Yeah, of course. Oh, very much. Super. But before that, I just want to speak few. Yeah. Over to you, sir. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೀವ್ ಕನಕಾಲ. ನಾನು ಕನ್ನಡದಲ್ಲಿ ನಟಿಸಿದ್ದು ಪ್ರಥಮ ಚಿತ್ರ. So please come to theaters and bless our team and bless me also. That is for today, my Kannada. But next time I'll definitely speak better in Kannada. No, you can ask. Super. See, why I was waiting for me to call you. No? Because whatever I wanted to tell about the movie, she started telling each and everything. Producer told everything. Producer sir, he took certain things away. So Nadia sir, he took away. And Ravi sir, where is Ravi sir? Sir, we are going to tell us. We did travel. Come, please, come in. Please. Honey, please. I had a privilege meeting a nice person like Ravi Bhatt garu. So thanks sir. While acting, see, when you feel, when you act with good actors, you have the privilege. So thanks. I had a nice privilege with you. So again, Malli, sorry, Telugu just so much. After so many months, I've seen you again. So I felt very happy. So thanks. Yeah, you wanted to ask me. ಸಿನಿಮಾ ಬಗ್ಗೆ ಕೇಳಬೇಕು. ಹೈದರಾಬಾದ್ ಹೇಗಿದೆ ಸರ್? Hyderabad, it is very good. Good. Very good. ಜೂನಿಯರ್ NTR ಸರ್ ಹೇಗಿದ್ದಾರೆ ಸರ್? Junior NTR is also ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ದಾರೆ. ಕರೆಕ್ಟ್. ಚೆನ್ನಾಗಿದ್ದಾರೆ. ಓಕೆ. ಇನ್ನೊಬ್ರ ಬಗ್ಗೆ ಕೇಳಬೇಕು. ಬಿಕಾಸ್ ನಾನು ಆಂಕರ್ ಆಗಿರೋದ್ರಿಂದ. ಸುಮಾ ಮೇಡಮ್ ಹೇಗಿದ್ದಾರೆ ಸರ್? ತುಂಬಾ ಚೆನ್ನಾಗಿದ್ದಾರೆ. She is now right in Bangalore. ಓ, ನೀವು ಕರ್ಕೊಂಡ್ ಬರ್ಬೇಕು ತಾನೆ? No, but she has come on her some other work. Yeah, she is visiting her cousin. So ಓಕೆ, ಕಮಿಂಗ್ ಬ್ಯಾಕ್ ಟು ಸಿನಿಮಾ. ಈ ಪಾತ್ರದ ಬಗ್ಗೆ, ಈ ಸಿನಿಮಾ ಬಗ್ಗೆ, ತಂಡದ ಬಗ್ಗೆ ಹೇಳೋದಾದ್ರೆ ಒಂದು ಒಳ್ಳೆ ಸಿನಿಮಾ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ. ನಮ್ಗೆಲ್ಲ ಬಹಳ ಖುಷಿ. ತುಂಬಾ ವರ್ಷ ಮುಂಚೆನೆ ನೀವು ಬರ್ಬೇಕಾಗಿತ್ತು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಆಗ್ತಾ ಇದ್ದೀರಾ ಸರ್, ಏನ್ ಹೇಳ್ತೀರಾ? I am really blessed and I should thank Bhavaprita Productions and producer Vijay Reddy garu, such a nice man, where I could meet such nice people. And to this Kannada industry where I've entered, to this my character to happen this, that is Mr. Anish. Thank you Anish, love you. Because I've acted in probably 225 movies or so. I've worked with different directors, different tastes and different directors and different languages also. Indian, even Tamil also I've worked. But this man, there you know Mr. Rajmouli, right? Yeah. Jakana. Everybody knows him. I call him Jakana. So that man, he changed my course. I was in television. I was busy in television. So he changed my direction towards movie. So and he has given me a beautiful student number 1 and then Sai and Vikramarkudu, variations of characters for me. Like that, in Kannada I feel Anish as my Rajmouli. No, I'm not trying to praise you or lift you. That is my sincere feeling, because to get me into Kannada industry, someone has changed my direction. You have to feel that my gratitude is that towards you. So take my sincere gratitude. Please accept that. And coming to this particular movie, I've met so many nice people. Harsha sir, DOP. Every day he used to work. He used to come
He used to be in his own sweet little this thing. Okay, light. Okay, here move. Okay. Anish used to come. Harsha, you're ready? Sir, No. Nandisha. Nandisha is there. That's why I told his name. So, and Nandish ji, and sorry, so, alage Nagarjuna Sharma garu, sir, your song is, you just snapped away my legs. Super, fantastic. Nice lyrics and the tune. Anand sir, definitely. Na cinema kuda, sorry, na cinema kuda, to my movie and my son's movie also, you're going to be a music director very shortly. So, fantastic music. So, even this man, like OTP, this is over torture and pressure. This man created pressure. That man, Mr. Anand, he tortured me. Torture. Yeah, they made me sing a few lines for this movie. I said, hey, I don't know even if I can sing in the bathroom. You want me to sing here? What is this? This man says, Anna, no problem, Anna, come on. That man says, sir, very good, sir. Okay, ready. I don't know. Basically, I don't have sense at all. No rhythm, nothing. They used to say, gone. One more. And I felt so bad. At least I should have learned this art also. But in this process, I have learned a little bit from Anand sir. So thank you, Anand ji. Thank you very much. And Natya Ranga, when he performs, in this one particular clip is there. Trailer, you might have seen all the trailer clips. When I shoot, he runs and jumps from the parapet wall also. I was there in that particular location. He ran in such a speed and he jumped from the parapet wall on the roadside. So, and whenever I see vehicle also passed, it was almost near the road. So vehicle also passed, but that man is very good performer. And whenever he comes late, he gives the same expression. Anish says, "Eno natya avre, neenu late time." On time. That time he gives an expression. So his expressions are very good, fantastic. Those expressions all work really well in the movie also. It all needed in the movie also. So Natya avre, super. You are a very good performer. Neevu Hyderabad Telugu alli neevu bandite shortly because you are a very good actor also. So and I have to thank Shreyas Shetty and Prajwal, especially Prajwal. That man used to teach me Kannada lines, how to speak, how to pronounce. At times he used to be very hard also. He used to give me proper bookish Kannada scripture also. At times I couldn't even pronounce certain things. In a short span. That time Anish used to help me. Okay, I'll give you another word, Anna. Okay, he used to think about that and he used to give me those words. So, but he helped me with the language and he made me comfortable to speak those. Though I got when they practiced me, so I got to today even those lines which I said before I started my speech. That is all because of Prajwal and Anish. So thanks to them. And as I said, Ravi Bhatkar, I met a beautiful person, beautiful actor, so sensible and very down-to-earth person here. And both the heroines, Swarupa Rani and even our Jahnavika. So everyone are calling you Jahnavika, right? No. Now it is very clear that Jahnavika. They are also very nice and named. They also performed really well. They were all very down to earth. The one thing astonished me is
These people are very cool, no airs, nothing. They were all friendly. It was like family. Though when everyone we were sitting around and eating, so everything was equal, and I really loved working here in this Kannada industry. I hope after this Love OTP, fingers crossed, I hope that I might get chances in Kannada also. Hope so. Then I will. Next time I'll speak fully in Kannada. You won't ask me any other questions. Combination and some scenes where say you feel happy. So how the collaboration of working with Anish? Anish is a, see, as I said, sorry, I didn't tell much about Anish. Anish knows his art very much, sir, because I worked nearly 225 films. In that, say 150 to 175 different directors, different genres and different generations of directors I've worked. So I know how they work. Certain people have only certain skills, only direction. Certain people, they only can have script knowledge. Certain people, they don't have short division, they can't do much of it. They are dependent on the DOP. But this man, he writes his script, he directs, he even has the knowledge of blocking, framing sense. He even has the editing sense. Here only he will edit, not before going to the edit table, he edits here itself. He has the music sense, where I was astonished, oh man, this man has so much of abundance of knowledge and talent. And definitely after this movie, I wish and I bless him that he reaches to next level, where then I call Sir Anish, who's this? I wish, see, I sincerely wish it to happen. He has to become so busy. నేను విష్ చేసిన వాళ్ళందరూ అంత పైకి వచ్చారు. నేను తారక్కి కూడా అలాగే చెప్పాను, తారక్ మనం ఇప్పుడు ఇలా కూర్చొని మాట్లాడుకుంటున్నాం, నువ్వు పెద్ద స్టార్ అయిన తర్వాత నేను ఫోన్ చేసినా నువ్వు కలవకూడదు, నువ్వు నన్ను మర్చిపోవాలన్నా, అది ఎప్పటికి కాదే అన్నాడు. అది అప్పుడు ఎప్పుడు మా స్టూడియో నెంబర్ 1 టైం ఇప్పటికీ మర్చిపోలేదు, కలుస్తున్నాం. బట్ నేను అంతగా విష్ చేస్తున్నా, యూ డెఫినెట్లీ కమ్. ఈజ్ లైక్ ఎ ఫ్యామిలీ టు మీ. ఆయన కూడా విజయ్ గారు కూడా ఈజ్ లైక్ ఎ ఫ్యామిలీ టు మీ. సార్ కన్నడ కొంచెం ప్రాబ్లం. నెక్స్ట్ టైం డెఫినెట్లీ ఐ డెఫినెట్లీ డబ్ విత్ మై ఓన్ వాయిస్. ఇఫ్ an opportunity comes in Kannada language, next time I'll definitely dub myself. Sir? Now recently Kantara 1. That too in Hyderabad I didn't see in my Telugu language. I've seen in Kannada. So it was fantastic, mind-blowing, the whole new world of Kantara. And definitely Rishabh Shetty garu will definitely get National Award again for Best Actor, and for Director also he should get. So that good and great movie it is. And the actors also, they performed really good, superb, fantastic. Even that Gulshan Devai garu and Rukmini Vasant, she also performed immensely superb. And both the comedians, father and son, beautiful, they performed really great. Sorry, I heard that the son character person passed away. Sorry for that. Not yet, sir. But I am sure after Love OTP, I'll definitely get some offers. But recently, when I met Shivanna garu, I asked him, sir, if you happen to have any opportunity, please give me a character. I asked him. So let's see what will happen. ಅದೇ ಶಿವಣ್ಣನ್ ಮೀಟ್ ಮಾಡಿದ್ರಿ, ರವಿ ಸರ್ನ ಮೀಟ್ ಮಾಡಿದ್ರಿ, ಶ್ರೀಮುರಳಿ ಸರ್ನ ಮೀಟ್ ಮಾಡಿದ್ರಿ. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಈಗಷ್ಟೇ ಹೇಳಿದ್ರಿ ಶಿವಣ್ಣನ್ ನೀವೇ ರಿಕ್ವೆಸ್ಟ್ ಮಾಡಿದ್ರಿ, ಖಂಡಿತವಾಗ್ಲೂ ನಿಮ್ ತರದ್ ಬಂದ್ ಕಲಾವಿದರನ್ನ ಕನ್ನಡ ಇಂಡಸ್ಟ್ರಿ ತುಂಬಾ ವಾರ್ಮ್ ವೆಲ್ಕಮ್ ಕೊಡುತ್ತೆ. They were all very sweet. Thank you all, especially Shivanna garu,
Ravichandran Garu, great legendary Ravichandran Garu, and Srimurari Garu. He was full of energy. Hey man, Anish, come in, brother. What's you doing? What's up? You have to do lots of movies. He was full of energy, and he wished all our team. Shivraj Kumar sir also, he was so nice. Anish, he made me meet in Kantirava Studios while he was shooting there. Shivraj Kumar in Kantirava Studio. After that, day before yesterday, when we went to Shivanagaru place, that time he asked me, we met at some function, right? I said, no sir, I said. No, okay. You acted in Student Number 1, right, sir? I saw your movie Student Number. Oh man, this man remembers me with that movie. Oh, thank you. I really was fully zapped floored, you know. Thank you, Shivanagaru, for making my day. And they were very humble. They were so sweet. They didn't make me feel that I'm an outsider. So thank you all, and thanks to the Kannada people and for the press also for coming here and gracing this function. And please do make our movie spread widely into the public. So you people will definitely help us go into public 10 times more. So spread a nice word so that our movie Love OTP will be huge success. Super. Ekta, over to you. ಎಲ್ರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಪ್ರೆಸ್ ಅವ್ರಿಗೂ ನಮಸ್ಕಾರ. ಎಲ್ಲಿಂದ ಮಾತು ಶುರು ಮಾಡಬೇಕು ಗೊತ್ತಿಲ್ಲ. ಲೆಟ್ ಮಿ ಸ್ಟಾರ್ಟ್ ಫ್ರಮ್ ವಿಜಯ್ ರೆಡ್ಡಿ, ನನ್ನ ಕ್ಲೋಸ್ ಫ್ರೆಂಡು. ಕ್ರಿಕೆಟರ್ ಆಗ್ಬೇಕಂತ ಟ್ರೈ ಮಾಡಿದ್ವಿ, ಆಗಲಿಲ್ಲ, ಮಿಸ್ ಹೊಡೆದ್ವಿ. ಇಬ್ಬರು HL ಗ್ರೌಂಡ್, NL ಗ್ರೌಂಡಲ್ಲಿ ನಾವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ನಾನು ವೈಟ್ ಫೀಲ್ಡಿಂದ ಬರ್ತಿದ್ದೆ, ಇವರು ಮಾರತಲ್ಲಿಂದ ಬರೋದು. ಅಲ್ಲಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಅದೇ ಹೇಳಿ, ನಾನು ತುಂಬ ಪ್ರೆಸ್ ಮೀಟಲ್ಲಿ ಓದು ಬರೋದಲ್ಲೆಲ್ಲ ತುಂಬ ವೀಕು. ಸಿನಿಮಾ ಇಂಡಸ್ಟ್ರಿಗೆ ಅದು ಬೇಕಾಗಿರಲಿಲ್ಲ ಅಂತ ಒಂದು ಗೊತ್ತಿತ್ತು, ಒಂದು ಆ್ಯಕ್ಟಿಂಗ್ ಇದೆಲ್ಲ. ಸೊ ಅವಾಗ ಇಲ್ಲ ಮಾಡಲಿಂಗ್ ಮಾಡಿಬಿಡ್ತೀನಿ ಅದು. ಮಾಡಲಿಂಗ್ ಯಾವ ಕಾಲೇಜ್ ಕರೆಕ್ಟು ಅಂದಾಗ ಬಾಲ್ವಿನ್ಸ್ ಸಜೆಸ್ಟ್ ಮಾಡಿದ್ರು. ಈ ವಾಸ್ ಅ ಸೀನಿಯರ್ ಟು ಮೀ. ಸೊ ನಾನು ಎಂಟ್ರಿ ಕೊಟ್ಟಿದ್ದವ್ರ ಎಕ್ಸಿಟ್ ಇತ್ತು ಅಲ್ಲಿ ಕಾಲೇಜಲ್ಲಿ. ಅಲ್ಲಿಂದ ಹೋಗ್ತಾ 3 ಸೆಮಿಸ್ಟರ್ ಆದಮೇಲೆ ಅನ್ಸಿದ್ದು ಯಾಕೋ ಓದೋದು ಅರ್ಥ ಇರಲಿಲ್ಲ. ನಮ್ಮ ಅಪ್ಪ ದುಡ್ಡು ಸುಮ್ಮನೆ ವೇಸ್ಟ್ ಮಾಡ್ತಿದ್ದೆ, ಫೀಸು ಎವ್ರಿ ಸೆಮಿಸ್ಟರ್ ಕಟ್ಟಿ 3ನೇ ಸೆಮಿಸ್ಟರ್ ಕಟ್ಟೋವಾಗ ಐ ಟೋಲ್ಡ್ ಅಪ್ಪ, ಫೋನ್ ಮಾಡ್ತಾ ಇದ್ದೆ, ಲೈನಲ್ಲಿ ನಿಂತಿದ್ದೆ, ಸೆಮಿಸ್ಟರ್ ಫೀಸ್ ಕಟ್ಟಬೇಕು. ಐ ಥಿಂಕ್ 20,000 ಏನೋ ಇತ್ತು. ಯಾಕೋ ವೇಸ್ಟ್ ಮಾಡ್ತಾ ಇದ್ದೀನಿ ಅನಿಸ್ತು. ಅದು ತುಂಬ ಚಿಕ್ಕವಾಗ ಅನಿಸಿದ್ರೆ ಇನ್ನೂ ಉಳಿಸ್ತಾ ಇದ್ದೆ ದುಡ್ಡು ನಮ್ಮ ಅಪ್ಪಂದು. ಬಟ್ ಈ ಟೈಮಲ್ಲಿ ಅನಿಸ್ತು. ಹೋಗ್ಬಿಟ್ಟು ಕುತ್ಕೊಂಡು ಕೇಳಿದೆ, ಅಪ್ಪ ಯಾಕೋ ವೇಸ್ಟ್ ಅಂದ್ರು. ಏನಾಗ್ತೀಯೋ, ಹೀರೋ ಆಗ್ತೀನಿ ಅಂದರು. ಒಂದು ನಕ್ಬಿಟ್ರೆ, ಹೆಂಗೋ ಆಗ್ತೀಯ, ಯಾರು ಇದ್ದಾರೆ ನಮ್ಮ ಮನೇಲಿ? ಇಲ್ಲಪ್ಪ ಆಗ್ತೀನಿ, ನಾನು ಆಗ್ತೀನಿ ಅಂದೆ. ಸೊ ಸಪೋರ್ಟ್ ಮಾಡಿದ್ರೆ ಬೇಗ ಆಗ್ತೀನಿ, ಇಲ್ಲ ಅಂದ್ರೆ ಹೆಂಗೋ ರೋಡಲ್ಲಿ ಇದ್ದಾದ್ರೂ ಆಗ್ತೀನಿ ಅನ್ನೋದ್ರ. ಸೊ ವಿಜಿಗೆ ಫೋನ್ ಮಾಡಿದೆ, ವಿಜಯ್ ಹೀರೋ ಆಗ್ಬಿಡೋಣ ಬಾ ಅಂತ. ಹೌದಾ, ಒಳ್ಳೆ ಐಡಿಯಾ ಆಗ್ಬಿಡೋಣ ಅಂದ್ರು ಅವರು. ಹೋಗ್ಬಿಡೋಣ ಹೈದ್ರಾಬಾದ್ಗೆ. ಅವ್ನು ಡೇಟ್ ಫಿಕ್ಸ್ ಮಾಡಿದ್ವಿ, ನೆಕ್ಸ್ಟ್ ಮಂತ್ ಹೋಗ್ಬಿಡೋಣ ಹೈದ್ರಾಬಾದ್ಗೆ ಅಂತೆಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ. ನಾನು ಮನೇಲಿ ಹೇಳ್ಬಿಟ್ಟು ಕಿತ್ತಾಡ್ಬಿಟ್ಟು ರೆಡಿ ಮಾಡ್ಕೊಂಡು ಡೇಟ್ ಹತ್ರ ಬರ್ತಾರೆ. ಡರ್ಲಿಂಗ್ ಅಂದ್ರೆ ಎಲ್ಲಿ ಡರ್ಲಿಂಗು, ಕೈ ಕೊಟ್ಬಿಡೋದ. ನಾನು ಒಬ್ಬನೇ ಹೋಗಿದ್ದೆ ಹೈದ್ರಾಬಾದ್ಗೆ. ನನಗೆ ನಮ್ಮ ಮನೇಲಿ ಏನು ಹೇಳಿದ್ರು, ವಿಜಯ್ ಬರ್ತಾರೆ, ನಾನು ವಿಜಯ್ ಇರ್ತೀವಿ, ಒಂದು ಫ್ಲಾಟ್ ಮಾಡ್ಕೊಂಡಿರ್ತೀವಿ, ಆಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗ್ತೀವಿ, ಅದೆಲ್ಲ ಹೇಳ್ಬಿಟ್ಟಿದ್ದೆ, ಬಿಲ್ಡಪ್ ಕೊಟ್ಬಿಟ್ಟಿದೆ. ಅಣ್ಣ ನೋಡಿದ್ರೆ ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟರು. ಸೊ ಒಬ್ಬನೇ ಹೋದೆ. ಸೊ ಅಲ್ಲಿ ಹೋಗಿದ್ದ ಅದೆಲ್ಲ ಪ್ರಯತ್ನಗಳು, ಅದೆಲ್ಲ ನಿಮಗೆಲ್ಲ ಗೊತ್ತಿರೋದೆ. ಅದೆಲ್ಲ ಆ ಜರ್ನಿ ಎಲ್ಲ ಆದ ನಂತರ ಅವಾಗ ನನ್ನ ಸಿನಿಮಾಗೆ ಪ್ರೀಮಿಯರ್ ಶೋಸ್ ಬರ್ತಿದ್ರು, ಸಿಗ್ತಿದ್ರು ಎಲ್ಲ. ಆಮೇಲೆ ಒಂದಿನ ನನಗೆ ಫೋನ್ ಮಾಡಿದ್ರು, ನನಗೆ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ದೀನಿ ಅಂದ ಕೂಡಲೇ ನನಗೆ ಶಾಕ್ ಆಯಿತು. ವಿಜಿ ಏನು ಸಡನ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಅಂತ. ನನಗೆ ಇದು ಇಲ್ಲಿ ಅಂದರೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಆಗು ಹೋಗುಗಳು, ನಾವು ಪಟ್ಟಿರೋ ಎಲ್ಲ ಇದು ಮಾಡಿದೆ. ಅವ್ರು ಒಂದೇ ಹೇಳಿದ್ರು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ, ಆಗುತ್ತೆ ಅಂದಾಗ. ಸೊ ಹಂಗೆ ಮೈಸೂರು ಯೂಶಲಿ ಹೋಗ್ತಿರ್ತೀವಿ. ಸೊ ಹೋಗಿ ಅಮ್ಮ ದರ್ಶನ ಪಡ್ಕೊಂಡು ಹೋಗೋವಾಗ ಈ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದೆ, ತುಂಬ ಇಷ್ಟ ಆಯಿತು. ಹಿಂಗೆ ಹೋಗ್ತಾ ಅದು ಇಟ್ ವಾಸ್ ಓನ್ಲಿ 1 ಲ್ಯಾಂಗ್ವೇಜ್ ಫಿಲ್ಮ್. ಬರ್ತಾ ವಿಜಿ ವಾಸ್ ಲೈಕ್ 3 ಲ್ಯಾಂಗ್ವೇಜ್ ಮಾಡ್ಬಿಡೋಣ ಅಂದರು. ಅಣ್ಣ ಒಂದೇ ಕಷ್ಟ, 3 ಲ್ಯಾಂಗ್ವೇಜ್ ಅಂದರೆ ಡಬ್ ಅಂದರೆ ಈಸಿ. ಆಫ್ಟರ್ ಕಂಪ್ಲೀಟಿಂಗ್ 1 ಪ್ರಾಜೆಕ್ಟ್ ಡಬ್ ಮಾಡಿಬಿಡ್ಬೋದು ಅನ್ನೋದು. ಮತ್ತೆ ನೀವು ತೆಲುಗು ಸ್ಟ್ರೈಟ್ ಯಾಕೆ ಮಾಡ್ತಿದ್ದೀವಿ ಅಂದರೆ ತುಂಬ ದುಡ್ಡು ಕಳೆದಿದ್ದೀನಿ ಸರ್. ಅಲ್ಲೂ ಎತ್ಕೊಂಬರ್ಬೇಕು, ಹೋಗ್ಬಿಟ್ಟು ಹೈದ್ರಾಬಾದಲ್ಲೂ ಬಡ್ಡಿ ಸಮೇತ ಎತ್ಕೊಂಬರೋದು ತುಂಬ ಇದೆ ಅಲ್ಲಿನೂ. ಸೊ ಸ್ಟ್ರೈಟೇ ಮಾಡಬೇಕು ಅನ್ನೋದು ಒಂದಿತ್ತು ನನ್ನ ಮೈಂಡಲ್ಲಿ. ಸೊ ಸ್ಟ್ರೈಟ್ ಮಾಡಿದಾಗ ಸೊ ಅಲ್ಲಿಂದ ಜರ್ನಿ ಆಯಿತು. ಆ್ಯಂಡ್ ಈ ಸಪೋರ್ಟೆಡ್ ಮೀ ಇನ್ ಎವ್ರಿ ವೇ. ಹಿಂಗೆ ಮಾಡೋಣ, ಇದು ಅದು ಮಾಡೋಣ, ಎಲ್ಲವೂ ಫ್ರೀಡಮ್ ಕೊಟ್ಟರು. ನಾನು ಹೇಳ್ತೀನಲ್ಲ, ಈ ಸಿನಿಮಾಲಿ
ಏನಾದರೂ ನೆಗೆಟಿವ್ ಆದರೂ ಅದು ಅನೀಶೇ ಕಾರಣ. ಓಲ್ ಅಂಡ್ ಸೋಲ್ ಇಸ್ ಅನೀಶ್, ಪಾಸಿಟಿವ್ ಆದರೂ ಓಲ್ ಅಂಡ್ ಸೋಲ್ ಇಸ್ ಅನೀಶ್, ಬಿಕಾಸ್ ಹಿ ಹಸ್ ಗಿವನ್ ಎವ್ರಿಥಿಂಗ್. ನಿಮ್ಗೆ ಫ್ರೇಮ್ ಬೇಕಾಗಿರೋದು ಕೊಟ್ಟವಾಗ, ನಿಮ್ಗೆ ಶೂಟಿಂಗ್ ಏನು ಬೇಕಾಗಿರೋದು ಕೊಟ್ಟವಾಗ, ಎಲ್ಲವೂ ಕೊಟ್ಟಾಗ ಏನಿದೆ ನಂಬಿ ಕೊಟ್ಟಿದ್ದಾರೆ. ಅದು ನಂಬಿಕೆ ಉಳಿಸ್ಕೊಂಡು ನಾನು ಯಾವತ್ತೂ ವಿಜಿಗೆ ಹೇಳ್ತಿದ್ದೆ, ಡರ್ಲಿಂಗ್ ಕಾಲರ್ ಎತ್ತಾಕೊಂಡು ಹೋಗೋ ಸಿನಿಮಾನೇ ನಾನು ತೆಗಿಯೋದು. ಏನಪ್ಪ ಇಂಥ ಸಿನಿಮಾ ತೆಗೆದುಬಿಟ್ಟೆ ಅಂತ ನೀನು ಯಾರಿಗೂ ಹೇಳಲ್ಲ. ಅದು ಇವತ್ತು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ನೀನು ವಾಟ್ ಎವರ್ ದ ಇರ್ರೆಸ್ಪೆಕ್ಟ್ ಆಫ್ ರಿಸಲ್ಟ್ ಏರಿಯಲ್ಲಿ ತಿರುಗ್ತಿದ್ದಾಗ ಕಾಲರ್ ಎತ್ತಾಕೊಂಡೆ ಇದ್ದು ಕಡೆ ನಾನು ಮಾಡಿರೋ ಸಿನಿಮಾ 4 ಜನಕ್ಕೆ ಅದು ಪ್ರೌಡಾಗಿ ಹೇಳ್ಕೊಟ್ಟಿದ್ದೆ. ಆಲ್ವೇಸ್ ಪ್ರೊಡ್ಯೂಸರ್ ಫಿಲ್ಮ್ ಪ್ರೌಡಾಗಿ. ಕೆಲವರು ಕಾಲು ಎಳೆಯೋರು ತುಂಬ ಇರ್ತಾರೆ ಮಾಡೋದು, ಏನು ಸಿನಿಮಾ ಇಂಡಸ್ಟ್ರಿನ ಹಿಂಗಾಗ್ತಿದೆ, ಏನು ಮಾಡಿಬಿಡ್ತೀರಾ. ಏನು ಮಾಡಿದ್ದೀವಿ ಅನ್ನೋದು ಎಲ್ಲರೂ ಯಾರ್ಯಾರು ಕಾಲ ಎಳಿತಾರಲ್ಲ ಅವ್ರಿಗೆಲ್ಲ ಉತ್ತರ ಸಿನಿಮಾ ರಿಲೀಸ್ ಆದ್ಮೇಲೆ ಅಂತೀನಿ ನಾನು. ಸೊ ಕಾಲರ್ ಎತ್ತಾಕೊಡೋ ಸಿನಿಮಾನೇ ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ ನಾನು. ಸೊ ಕತೆ ಅಂತ ಬಂದಾಗ ಈ ಲವ್ OTP ತುಂಬ ಇದೆ. ಅರವಿಂದ್ ಸ್ವಾಮಿ ಬಿಫೋರ್ ನಾನು ಬರ್ಕೊಂಡಿದ್ದೆ, ತುಂಬ ಎಕ್ಸೈಟ್ಮೆಂಟ್ ಕೊಟ್ಟಂತ ಸಿನಿಮಾ. ಮೇಲ್ನೋಟಕ್ಕೆ ಲವ್ ಸ್ಟೋರಿ ಅಲ್ವಾ ಅನೀಶ್, ಎಷ್ಟು ಲವ್ ಸ್ಟೋರಿ ಬಂದಿಲ್ಲ, ಏನು ಆ ಥರ ಎಕ್ಸೈಟ್ಮೆಂಟ್ ನಿನಗೆ ಅಂದರೆ ಎಸ್ ಇಟ್ಸ್ ಎ ಲವ್ ಸ್ಟೋರಿ, ಬಟ್ ದ ವೇ ಐ ಹ್ಯಾವ್ ಶೋನ್ ದ ಲವ್ ಸ್ಟೋರಿ ಯಾರು ತೋರಿಸಿಲ್ಲ ಅನ್ನೋದು ಕಾನ್ಫಿಡೆಂಟ್ ನನಗಿದೆ. ನಾನು ತಗೊಂಡಿರೋ ಒಂದು ಸೀನ್ಸ್ ಆಗಿರ್ಬೋದು, ಬರ್ದಿರೋ ಒಂದು ಇದು ಹೀರೋ ಪಡುವಂಥ ಒಂದು ಸ್ಟ್ರಗಲ್ ಎಲ್ಲವೂ ಫನ್ ರೂಪದಲ್ಲಿ ಹೇಳ್ಕೊಂಡು ಹೋಗಿ ಐ ಹ್ಯಾವ್ ಗಿವನ್ ಒನ್ ಡಿಫ್ರೆಂಟ್ ಕೈಂಡ್ ಆಫ್ ಲವ್ ಸ್ಟೋರಿ. ಇದು ನಾನು ತೀರಾ ಹೇಳಿದ್ರು ನಾಳೆ ದಿನ ನೀವೆಲ್ಲ ಪ್ರೆಸ್ ಅವರು ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡಿದಾದ್ಮೇಲೆ ಈ ರಿಪೋರ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಒಬ್ಬನೇ ಕೂತ್ಕೊಂಡು ಬರೀತಿದ್ದೆ ಸ್ಕ್ರಿಪ್ಟು. ಒರೈನ್ ಪಕ್ಕದಲ್ಲಿ ಒಂದು ಕೆಫೆ ಇತ್ತು, ಅಲ್ಲಿ ಕೂತ್ಕೊಂಡು ನೈಟ್ 11 o'clock ಇಂದ ಮಾರ್ನಿಂಗ್ 5 ಬರೀತಿದ್ದೆ. ಇಲ್ಲಿ ಏನು ಅನ್ಸುತ್ತೆ ಮನ್ಸಿಗೆ, ಏನು ಅನ್ಸುತ್ತೆ ಅದು ನೀಟಾಗಿ ಏನು ಬೇಕು ಈ ಪಾತ್ರದ ಅಂದರೆ ಆಸ್ ಅನ್ ಆರ್ಟಿಸ್ಟ್ ಡೈರೆಕ್ಟ್ ಮಾಡಿದಾಗ ಒಂದೇನಂದರೆ ಆ ಪಾತ್ರದಲ್ಲಿ ಹೋಗ್ಬಿಟ್ಟು ಅವ್ರ ಆ್ಯಕ್ಟಿಂಗಲ್ಲಿ ಆ ಪದಗಳು ಬಂದ್ಬಿಡ್ತಾ ಇತ್ತು, ಈ ಪಾತ್ರದಲ್ಲಿ ಈ ಪದಗಳು ಬಂದ್ಬಿಟ್ಟು ನನಗೆ ಈ ಕ್ಯಾರೆಕ್ಟರ್ಸ್ ಎಷ್ಟು ಹಚ್ಕೊಂಡ್ಬಿಟ್ಟಿದೆ ಅಂದರೆ ಈ ಕ್ಯಾರೆಕ್ಟರ್ಸೇ ನನಗೆ ಲೀಡ್ ಮಾಡ್ತಿತ್ತು ಸೀನ್ಗಳು. ವೆನೆವರ್ ಎಲ್ಲರೂ ಸ್ಟಕ್ ಆದಿದ್ದಷ್ಟೇ ಆ ಕ್ಯಾರೆಕ್ಟರೇ ಹೇಳ್ತಿತ್ತು, ಲೈಕ್ ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಇಸ್ ಮೈ ಸೀನ್, ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಅಂತಿತ್ತು. ಸೊ ಆ ಚೌಕಟ್ಟಲ್ಲಿ ನನಗೆ ತುಂಬ ಚೆನ್ನಾಗಿ ಮೂಡ್ ಬಂತು. ಫಸ್ಟ್ ಆರ್ಟಿಸ್ಟ್ಗಿಂತ ಹೇಳೋಕ್ಕಿಂತ ಬಿಫೋರ್ ಐ ವಾಂಟ್ ಟು ಮೆನ್ಷನ್ ಮೈ ಟೆಕ್ನಿಷಿಯನ್ಸ್. ನನಗೆ ಪ್ರತಿ ಸರಿ ನಾವು ಸೋತಾಗ ಎಲ್ಲರೂ ಅದನ್ನ ಹೇಳೋದು, ಇಲ್ಲ ಅನೀಶ್ ನೀನು ಗೆಲ್ಲೋರ್ನ ಹಾಕ್ಕೊಬೇಕು, ಸಕ್ಸಸ್ಸಲ್ಲಿರೋರ್ನ ಹಾಕೊಂಡು ಸಿನಿಮಾ ಮಾಡು, ಎಲ್ಲ ವರ್ಕೌಟ್ ಆಗುತ್ತೆ. ನಮ್ಮ ತಾಯಿಗೂ ನಾನು ಅದನ್ನು ಬಿಲೀವ್ ಮಾಡಲ್ಲ ಸರ್. ಟ್ಯಾಲೆಂಟ್ ಇರೋರ್ನೇ ನಾನು ಹಾಕೊಂಡು ಸಿನಿಮಾ ಮಾಡ್ತೀನಿ. ಐ ಬಿಲೀವ್ ದಟ್, ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್. ಟ್ಯಾಲೆಂಟ್ ಇದ್ರೆ ನಾನು ಕರಿತೀನಿ, ನಾನು ಮಾಡೇ ಮಾಡ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟು ಡಿಸಾಸ್ಟರ್ಸ್ ಇದ್ರೂ ಪರವಾಗಿಲ್ಲ. ಐ ಡೋಂಟ್, ಬಿಕಾಸ್ ಟ್ಯಾಲೆಂಟ್ ಇದ್ದಿದ್ರೇನೆ ಎಲ್ಲ ಇದ್ರೆ ನಮ್ಮ ಮೇಲೊಂದಿನಲ್ಲೇ ಕಿರೀಟ ಇಟ್ಬಿಡ್ಬೇಕು ನನಗೆ. ಅಲ್ಲಿಗೆ ನಾವು ತೋರಿಸ್ಬಿಟ್ಟಿದ್ವಿ ಏನೇನು ಮಾಡಬೇಕು, ಡ್ಯಾನ್ಸ್, ಆ್ಯಕ್ಟಿಂಗ್ ಎಲ್ಲವೂ ಅಲ್ಲೇ ಮುಗ್ದೋಗಿತ್ತು. ಬಟ್ ಇಲ್ಲ ಅದಲ್ಲ, ಬೇರೆ ಡೈಮೆನ್ಷನ್ಸ್ ಬೇರೆ ಇದೆ. ಸೊ ಆ ಹೋರಾಟದಲ್ಲಿ ನಾನು ಇನ್ನೂ ಇದ್ದೀನಿ. ಸೊ ನನಗೆ ಆ ನೋವು ಗೊತ್ತಿರೋವಾಗ ಐ ವಿಲ್ ನಾಟ್ ಗೋ ಬಿಹೈಂಡ್ ತೀರಾ ದೊಡ್ಡ ಸಕ್ಸಸ್ ಇದು ಹಾಕೊಂಡ್ಬಿಟ್ರೆ ನನಗೆ ನೋವು. ನನಗೆ ಆ ನೋವು ಗೊತ್ತು, ಆ ನೋವು ಗೊತ್ತಿರೋದು ಐ ಪಿಕ್ ಮೈ ಟೆಕ್ನಿಷಿಯನ್ಸ್. ಸೊ ಆನಂದ್ ನಾನು ಪ್ರತಿ ಸರಿ ಹೇಳ್ತೀನಿ, ಆನಂದ್ ಯು ವಿಲ್ ಗೆಟ್ ಅ ಸಕ್ಸಸ್, ಯು ವಿಲ್ ಮೇಕ್, ಬಿಕಾಸ್ ನಮ್ಮಿಬ್ಬರ ಕಾಂಬಿನೇಷನ್ ಇದೆ, ಅದು ವರ್ಕೌಟ್ ಅಂತ ಐ ಬಿಲೀವ್ ಇಟ್. ಆ ಬಿಲೀವ್ಗೆಲ್ಲರೂ ಇವ್ರು ನಾನು ಬಿಲೀವ್ ಮಾಡಿದ್ರು. ಸೊ ಈವನ್ ಹರ್ಷನ್ ಸೆಲೆಕ್ಟ್ ಮಾಡಿದಾಗೂ ಅಷ್ಟೇ, ಹರ್ಷ ನಮ್ಗೆ ಎಷ್ಟೋ ಸಿನಿಮಾಗಿ ಆಸ್ ವರ್ಕ್ ಆಸ್ ಅನ್ ಅಸಿಸ್ಟೆಂಟ್, ಯಾರನ್ನ ಕೊಡೋದು ನಮ್ಮ ನಂದೀಶ್ ಇಲ್ಲ, ಬೈ ಹರ್ಷ ಇದ್ದಾರಲ್ಲ, ಹೌದಲ್ವಾ ನಮ್ಮ ಹರ್ಷ ಇದ್ದಾರಲ್ವಾ, ಯಾರಿಗೂ ಕೊಡೋದೇನಕ್ಕೆ, ಹರ್ಷ ಕೊಡೋಣ ಚಾನ್ಸು. ಸಿ ಐ ನೋ ಯು ಕ್ಯಾನ್ ಡೂ ಇಟ್ ಅಂದಾಗ ಕರೆದು ಕೊಟ್ಟೆ. ದೆನ್ ಎಡಿಟ್ರು ಶರತ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ನಿಜವಾಗ್ಲೂ ಓವರ್ ಟಾರ್ಚರ್ ಪ್ರೆಷರ್ ಕಥೆಯಲ್ಲಿ ಎಷ್ಟಿದೆಯೋ, ಬಟ್ ನೈಟ್ ಅಂಡ್ ಡೇ ಅಂತೂ ಹಿಂಸೆ ಕೊಟ್ಟಿದ್ದೀನಿ ಎಲ್ಲರಿಗೂ. ನನಗೆ ನಿದ್ದೆ ಬರಲ್ಲ ಪಾಪ, ಅವ್ರಿಗೆ ನಾನು ಬಿಡಲ್ಲ. ಸೊ 24 hours ಶೂಟ್ ಆಗಿರ್ಬೋದು, ಇದೆಲ್ಲವೂ. ಇವಾಗ ಎಡಿಟ್ರಿಗೂ ಅಷ್ಟು ಒಂದು ಇನ್ಸಿಡೆಂಟ್ ಇದೆ. ಇಂಟರ್ವಲ್ ಬ್ಲಾಕ್ ನಾವು RR ಮಾಡುವಾಗ ನಾನು ನಂಬರ್ ಆಫ್ ಟೈಮ್ಸ್ ಎಡಿಟ್ ಟು ಮ್ಯೂಸಿಕ್ ಟು ಎಡಿಟ್ ಐ ವಿಲ್ ಬಿ ಶಿಫ್ಟಿಂಗ್. ನಾನು ಲಾಕ್ ಮಾಡಿದ ತಕ್ಷಣ ಮ್ಯೂಸಿಕ್ ಆದರೆ ನಾನು ಬಿಡೋದಿಲ್ಲ, ಎಡಿಟ್ ಮಾಡ್ತೀನಿ, ಇಲ್ಲಿ ಗೋ ಟು ಮ್ಯೂಸಿಕ್ ಡೈರೆಕ್ಟರ್ ಸ್ಟುಡಿಯೋ, ಅಲ್ಲಿಂದ ಮತ್ತೆ ಕರೆಕ್ಷನ್ ತೊಗೊಂಡ್ಬರ್ತೀನಿ. ನೈಟ್ 1 ಗಂಟೆ ಅನ್ಸುತ್ತೆ ಇಂಟ್ರೋ ಬ್ಲಾಕ್ ಮ್ಯೂಸಿಕ್ ಒಂದು ಕೊಟ್ಟರು ಆನಂದ್. ಎಕ್ಸೈಟ್ ಆಗ್ಬಿಟ್ಟೆ ನಾನು. ನನ್ನ ಡೈಮೆನ್ಷನ್ ಟುವರ್ಡ್ಸ್ ಇಂಟ್ರೋ ಬ್ಲಾಕ್ ಚೇಂಜ್ ಆಯಿತು. ಇಮಿಡಿಯೇಟ್ ಎಡಿಟರ್ ಕಾಲ್ ಮಾಡಿದೆ, ಅವ್ನು ಪಾಪ ಮಲಗಿದ್ದ, ಶರದಾ ಚಿನ್ನ ಬಾರಾಜ ಇವಾಗ ಮೂಡ್ ಬಂದಿದೆ, ಎಡಿಟ್ ಮಾಡಲೇಬೇಕು ಅಣ್ಣ, ಬೆಳಿಗ್ಗೆ ಬರಲ್ಲ, ಬೆಳಿಗ್ಗೆ ಮೂಡ್ ಹಿಡ್ದೋಗ್ಬಿಡುತ್ತೋ, ಅದೇನೇ ಆಗಿರಲಿ ದಿಸ್ ಇಸ್ ದ ರೈಟ್ ಮೆನ್ಸ್. ಆ ಈಟ್ ಎನರ್ಜಿದಾಗೆ ಕಟ್ ಮಾಡಿಬಿಡ್ಬೇಕು. ಸೊ 1:30 ಅವ್ನ ಮನೆಗೆ ಕರೆಸ್ಕೊಂಡು ಅಲ್ಲಿ ಎಡಿಟ್ ಮಾಡಿ 4 o'clock ಇವೆಲ್ಲ ಎಂಜಾಯ್ ಮಾಡ್ತಿದ್ವಿ. ದಿಸ್ ಇಸ್ ವಾಟ್ ಏನೋ ಸಿಕ್ತು ವಿ ಗಾಟ್ ಇಟ್ ಅನ್ನೋ ಥರ. ಸೊ ಅದು ನನ್ನ ಟೆಕ್ನಿಷಿಯನ್ಸು. ಆ್ಯಂಡ್
ನಾಗು ತುಂಬಾ ಜನ ಹೇಳಿದ್ರು ಏನ್ ಎಲ್ಲಾ ಸಾಂಗು ನಾಗುಗೆ ಕೊಡ್ತೀವಿ ಆ ಬಾಂಡ್ ಇದೆ. ನಾನು ನಾಗು ಕೂತ್ಕೊಂಡು ಬರೆಯಕ್ ಸ್ಟಾರ್ಟ್ ಅಲ್ಲೇ ಕ್ರ್ಯಾಕ್ ಆಗ್ಬಿಡ್ತಾ ಇರುತ್ತೆ. ಸೊ ನಿಮ್ಗೆ ಜೆಲ್ ಆದಾಗ ಎಲ್ಲವೂ ಇದ್ದಾಗ ನನಗೆ ಆಪ್ಷನ್ ಕಾಣಿಸಲ್ಲ. ನನ್ನ ಮಿಸ್ಟೇಕು ಏನೋ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಅ ಕಂಫರ್ಟ್ ಝೋನ್ ವಿತ್ ಹಿಮ್. ಎನಿ ಟೈಮ್ ಫೋನ್ ಮಾಡಿದಾಗ್ಲೂ ದೇರ್ ಇಸ್ ಏನೋ ಅದೇ ರೆಸ್ಪೆಕ್ಟ್, ಅದೇ ರೆಸ್ಪಾನ್ಸ್ ನಾಗು ಕಡೆಯಿಂದ ಇರುತ್ತೆ. ಬಟ್ ಥ್ಯಾಂಕ್ ಯು ನಾಗು. ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಂದೀಪ, ಅರುಣ, ಶ್ರೇಯಸ್ಸು, ಪ್ರಜ್ಜು, ಸುರೇಶ, ಪಾಪ ತೀರಾ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ಈಗ ಎಲ್ಲರೂ ಇದು ಅಂದರೆ ಒಂಥರ ಏನೋ ಸ್ಟ್ರಿಕ್ಟ್ ಆಫೀಸ್ ಅಂತ ನನಗೆ ಕೆಲಸ ಅದು ಬಿಟ್ಟು ಬೇರೆ ಆಲೋಚನೆ ಎಲ್ಲ ಇದು ಇಲ್ಲ. ಬಟ್ ನಮ್ಮ ಹುಡುಗರಿಗೆಲ್ಲ ಹೇಳೋದಂದ್ರೆ ವಿ ಆರ್ ಇನ್ ಲರ್ನಿಂಗ್ ಪ್ರೋಸೆಸ್ ಬಿಕಾಸ್ ಯು ಗೈಸ್ ಆರ್ ನೆಕ್ಸ್ಟ್. ಇದು ಕಲಿತಿದ್ದೀವಿ ಲೆಟ್ಸ್ ಆಲ್ ವರ್ಕ್. ಸೊ ಇವ್ರಿಗೆಲ್ಲ ಈ ಮೂಮೆಂಟ್ನು ಅಷ್ಟೇ ವರ್ಕ್ ಲೋಡ್ ವಿಲ್ ಬಿ ಟೂ ಮಚ್. ನನ್ನಿಂದ ಅವರೆಲ್ಲರೂ ವರ್ಕ್ ಲೋಡ್ ತಗೊಂಡು ಹೋಗ್ತಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎಲ್ಲರಿಗೂ, ನನ್ನ ಟೀಮ್ಗೆ. ಆ್ಯಂಡ್ ಆರ್ಟಿಸ್ಟ್ ಅಂತ ಬಂದಾಗ ಫಸ್ಟ್ ರಾಜವಣ್ಣ. ಮೇ ಬಿ ಇದು ಕನ್ನಡ ಮಾತ್ರ ಆಗಿದ್ರೆ ರಾಜವಣ್ಣ ಬರ್ತಿರ್ಲಿಲ್ಲ, ಥಾಟ್ ಬರ್ತಿರ್ಲಿಲ್ಲ ನನಗೆ. ಸೊ ವೆನ್ ನನ್ನ ಫ್ರೆಂಡು 2 ಲ್ಯಾಂಗ್ವೇಜ್ ಮಾಡಿಬಿಡೋಣ ಅಂದಾಗ ಆಗ ನಾನು ರಾಜವಣ್ಣ ಇದ್ರೆ ಚೆನ್ನಾಗಿರುತ್ತೆ ಹೇಳಿದೆ. ನಾನು ಫಸ್ಟ್ ಟೈಮ್ ನಾನು ಸೆಕೆಂಡ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದೀನಿ, ಬಟ್ ನನಗೆ ಯಾವ ಟ್ಯಾಂಟ್ರಮ್ಸ್ ಇರಬಾರ್ದು, ಯಾವುದೋ ಇದಿರ್ಬೋದು. ನಾನು ತುಂಬ ಪೊಸೆಸಿವ್. ನನ್ನ ಗರ್ಲ್ ಫ್ರೆಂಡ್ ಮೇಲೆಗಿಂತ ನನ್ನ ಸಿನಿಮಾ ಮೇಲೆ ನಾನು ತುಂಬ ಪೊಸೆಸಿವ್. ಇದು ಹಿಂಗೆ ಅದು ಹಂಗೆ ಅಂದರೆ ನಾನು ಒಪ್ಪಲ್ಲ. ಐ ಆಮ್ ವೆರಿ ಪೊಸೆಸಿವ್ ಬಿಕಾಸ್ ತೀರಾ ಅದನ್ನು ಯೋಚನೆ ಮಾಡಿ ಕಟ್ಟಿಂಗ್ ಪಾಯಿಂಟ್ ಇರೋದು ಮ್ಯೂಸಿಕ್ಕಿಂದ ಎಲ್ಲವೂ ನಾನು ಆ ಪೊಸೆಸಿವ್ ಆಗಿರ್ತೀನಿ. ಬಟ್ ವೆರಿ ಸೀನಿಯರ್ ಆರ್ಟಿಸ್ಟ್ ಹೆಂಗಪ್ಪ ಏನಪ್ಪ ಅಂತ ಎಲ್ಲ ಕಡೆ ನಾನು ವಿಚಾರಿಸಿದಾಗ ಎಲ್ಲ ನನ್ನ ಫ್ರೆಂಡ್ಸ್, ಹೈದರಾಬಾದ್ ಫ್ರೆಂಡ್ಸ್ ಹೇಳಿದ್ದು ಪ್ಲೀಸ್ ತಗೊಳ್ಳಿ, ಆರಾಮಾಗಿರುತ್ತೆ, ಎಲ್ಲವೂ ಚೆಂದ ಆಗುತ್ತೆ ಅಂತ. ಅದೇ ಥರ ನಿಜವಾಗ್ಲೂ ಆಸ್ ಏನೋ ಬಿಗ್ ಬ್ರದರ್ ಥರ ನನಗೆ ರಾಜವಣ್ಣ ಸಿಕ್ಕಿದ್ರು. ನಾನು ನರೇಟ್ ಮಾಡಿದ ಕೂಡಲೇ ಅವ್ರು ಒಪ್ಕೊಂಡ್ರು. ಅದು ಬಟ್ ಒಂದು ಕಂಡೀಷನ್ ಏನಿತ್ತು ಅಂದರೆ, ಅಣ್ಣ ನೀವು ಕನ್ನಡದಲ್ಲೇ ಡೈಲಾಗ್ ಹೇಳಬೇಕು, ನಮಗೆ ಕನ್ನಡಿಗರಿಗೆ ಲಿಪ್ ಸಿಂಕ್ ಇರಲೇಬೇಕು, ನಾವು ಒಪ್ಪೋರಲ್ಲ, ನಾವು ಡಬ್ಬಿಂಗ್ ನೋಡಲ್ಲ, ನಮ್ಗೆ ರೂಢಿ ಇಲ್ಲ, ನೀವು ಮಾಡಲೇಬೇಕು. ಫಸ್ಟ್ ಕನ್ನಡ ಟೇಕು, ಆಮೇಲೆ ತೆಲುಗು ಟೇಕ್, 2 ಅಟ್ ಎ ಟೈಮ್ ಯೂಸ್ ಟು ಶೂಟ್ ಇಟ್. ಸೊ ಅದನ್ನು ಕನ್ನಡ ಪ್ರಾಕ್ಟೀಸ್ ಮಾಡಿ ಅಣ್ಣ ಹೇಳ್ತಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ಲವ್ OTP ಸಿನಿಮಾಲಿ ನೀವು ಬಂದು ಮಾಡಿದ್ದಕ್ಕೆ. ಆ್ಯಂಡ್ ನಾಟ್ಯ ನನಗೆ ಅಭಿಷೇಕ್ ನಮ್ಮ ಆರಾಮಲ್ಲಿ ಸ್ವಾಮಿ ಡೈರೆಕ್ಟ್ರಿಂದ ಪರಿಚಯ. ಅರವಿಂದ್ ಸ್ವಾಮಿನೂ ಮಾಡಬೇಕಿತ್ತು, ಸರ್ ತುಂಬ ಬ್ಯುಸಿ ಇದ್ರು, ಸಿಗಲಿಲ್ಲ. ಸೊ ಅಲ್ಲಿ ನಾನು ನೋಡಿದ್ದಲ್ಲ, ಸೊ ಐ ವಾಂಟೆಡ್ ನಾಟ್ಯ ಟು ಬಿ ಆನ್ ದಿಸ್ ಫಿಲ್ಮ್. ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್ ಹೀರೋ ಅಂದ್ಬಿಟ್ಟು 4 ಜನ ಇರಬೇಕು ಅನ್ನೋ ಫ್ರೆಂಡ್ಸ್, ಮಜಾ ಇರುತ್ತೆ ಅಂದರೆ. ನನಗೆ ಥಾಟೇ ಅರ್ಥ ಆಗಲ್ಲ, ಏನು ಹೀರೋಗೆ ಇವರು ಕಮಾನ್ ಅಂದ್ಕೊಂಡು. ಯೂಶಲಿ ಎಲ್ಲದೇನಾಗ್ಬಿಡುತ್ತೆ, ಹೀರೋ ಹಿಂದ್ಗಡೆ ಫ್ರೆಂಡ್ಸ್ ಅಸಿಸ್ಟೆಂಟ್ಸ್ ಥರ ಇದ್ಬಿಡ್ತಾರೆ. ಇದು ತಗೊಂಬರೋ ಈ ಥರ ನಾನು ಐ ಡಿಂಟ್ ವಾಂಟೆಡ್ ಮೈ ಫ್ರೆಂಡ್ ಟು ಬಿ. ನನ್ನ ಫ್ರೆಂಡ್ಸ್ ನಾನು ಹಂಗಿರಲ್ಲ. ಸೊ ನನ್ನ ಫ್ರೆಂಡ್ಸ್ ಅಳಿಸ್ತಾನೆ, ನಗಿಸ್ತಾನೆ, ಎಲ್ಲವಿದೆ. ನಾಟ್ಯ ಪಾತ್ರ ಪ್ರತಿ ಶಾರ್ಟಲ್ಲೂ, ಪ್ರತಿ ಸೀನಲ್ಲಿದ್ದಾನೆ. ರೊಮ್ಯಾಂಟಿಕ್ ಸೀನಲ್ಲೊಂದು ಬಿಟ್ಟು ಅದರಲ್ಲೂ ಆಚೆ ಇದ್ದಾನೆ, ಹಾಲಲ್ಲಿದ್ದಾನೆ ರೊಮ್ಯಾಂಟಿಕ್. ಸೊ ಅಂಥ ಫ್ರೆಂಡ್ಸ್ ಇರೋದು. ಯೂಶಲಿ ಇಫ್ ಯು ಸಿ ಫ್ರೆಂಡ್ ಹತ್ರ ನಮಗೆ ಫಿಲ್ಟರ್ ಇರಲ್ಲ ಬಂತೆ. ಎಲ್ಲರ ಹತ್ರ ಒಂದು ಫಿಲ್ಟರ್ ಇರುತ್ತೆ. ಯು ವಿಲ್ ಹ್ಯಾವ್ ಒನ್ ಫಿಲ್ಟರ್ ವಿತ್ ಯುವರ್ ಗರ್ಲ್ ಫ್ರೆಂಡ್, ಯು ವಿಲ್ ಹ್ಯಾವ್ ಒನ್ ಫಿಲ್ಟರ್ ವಿತ್ ಯುವರ್ ಪೇರೆಂಟ್ಸ್. ಬಟ್ ಫ್ರೆಂಡ್ ಒಬ್ಬನ ಹತ್ರನೇ ಎಲ್ಲವೂ, ಅವ್ನು ಜಡ್ಜ್ ಮಾಡಲ್ಲ, ಅವ್ನು ಏನೂ ಮಾಡಲ್ಲ. ಸೊ ಆ ಥರ ಫ್ರೆಂಡ್ ಪಾತ್ರ ನಗಿಸ್ತಾನೆ, ಅಳಿಸ್ತಾನೆ, ನಾನ್ಸೆನ್ಸ್ ಐಡಿಯಾಸ್ ಕೊಡ್ತಾನೆ ಸಿನಿಮಾಲಿ, ಎಲ್ಲವೂ ಚೆನ್ನಾಗಿತ್ತು. ಬಟ್ ಒಂದಂತೂ ತೆಲುಗು ವಸ್ತುಂದಿ ಸರ್ ಅಂದ್ಬಿಟ್ಟು ಅಣ್ಣ ಫಸ್ಟ್ ಡೇನೆ ಟಚ್ ಹಾಕಿ ನನಗೆ. ಏಮ್ರಾ ಅಂದ್ರೆ ಏಮ್ಲೆ ಹೇಳೋ ಅಂದ್ರೆ ಡೈಲಾಗ್ ಬರ್ತಾನಿಲ್ಲ. ನಾನು ಮಾನಿಟ್ರಲ್ಲಿ ಸೌಂಡ್ ಕೊಡ್ರೋ ಅಂತ ಇದ್ದೀನಿ, ವಾಯ್ಸೇ ಕೇಳಿಸ್ತಾ ಇಲ್ಲ. ವಾಯ್ಸ್ ಸೌಂಡ್ ಕೊಡೋದು ಈಸ್ ನಾಟ್ ಟೆಲ್ಲಿಂಗ್. ಸೀನಿಯರ್ ಆರ್ಟಿಸ್ಟ್ ಮಾಡ್ತಾರಲ್ಲ ಸರ್, ಅಷ್ಟೇ ಅದೇ ತಿರುಪತಿ ವೆಂಕಟರಮಣ ಅಂತ ನನಗೆ ಇಟ್ಟರು ಅಣ್ಣ. ಆಮೇಲೆ ಬಿಡ್ಲಿಲ್ಲ, ಡೈರೆಕ್ಷನ್ ಹುಡುಗನ ಇಟ್ಟೆ, ಬಿಡ್ಲೇಬೇಡಿ. ಒಂದೊಂದು ಟೇಕ್ ಅಂತೂ ಕನ್ನಡ ಸಿಂಗಲ್ ಟೇಕ್ ಕೊಟ್ಬಿಡ್ತಾ ಇದ್ರು, ತೆಲುಗು 20-25. ಆಕ್ಚುಲಿ ಒಂದು ನೆನಪಿದೆ, ಒಂದು ಶಾರ್ಟ್ ಇದೆ, ಹೀರೋ ಫೋನ್ ಮಾಡ್ತಾನೆ, ಡೈಲಾಗ್ ಹೇಳ್ಬೇಕು, ಹೇಳು. ಇಲ್ಲ ನಾನು ಎಕ್ಸಸೈಸ್ ಮಾಡ್ತಾ ಹಿಂಗೆ ಹೇಳ್ತೀನಿ ಅಂದರು. ನನಗೆ ಕರೆದೆ, ಕನ್ನಡ ಒಂದು ಟೇಕ್ ಕೊಡ್ತಾರೆ ನೋಡಿ. ಈಗ ತೆಲುಗು ಅಲ್ಲಿ ಮಿನಿಮಮ್ 1,000 ಹೊಡಿತಾರೆ. ಏನದು ಅದು ಮಾಡೋವಾಗೇನೋ ಕನ್ನಡ ಒನ್ ಟೇಕ್ ಹೋದಾಗ ಸೂಪರ್ ಓಕೆ ತೆಲುಗು ಮಾಡೋದ ಈಗ ಅಂದೆ. ತೆಲುಗು ಮಾಡಿದಾಗಂತೂ ಒಂದು ಆಲ್ಮೋಸ್ಟ್ ಒಂದು 30-35 ಟೇಕ್, ಒಂದು ಟೇಕ್ ಒಂದು 15 ಹೊಡಿಬೇಕು ಸ್ಕ್ವಾಟ್ಸು. ಸೊ ಅವ್ರು ಆಲ್ಮೋಸ್ಟ್ 350-400 ಸ್ಕ್ವಾಟ್ಸ್ ಹೊಡೆದ್ರಣ್ಣ ಅವ್ರು. ಸೊ ಆ ಥರ ಇಟ್ ವಾಸ್ ಗುಡ್ ಫನ್. ಆ್ಯಂಡ್ ರವಿ ಭಟ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತೀನಿ. ಗೊತ್ತಿಲ್ಲ ಸಾರ್ಗೆ ಫಸ್ಟ್ ಟೈಮ್ ಕರೆದಾಗ ಅದು ಹೆಂಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೇನೋ. ಬಟ್ ಸಾರು
ನನಗೆ ಶಾರ್ಟ್ ಆದ್ಬಿಟ್ಟಿದೆ ಅನೀಶ್ ಇಲ್ಲ ಐ ಆಮ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯು ಅಂದರು. ಸೇಮ್ ಸರ್, ಐ ಆಮ್ ರಿಯಲಿ ಹ್ಯಾಪಿ ವರ್ಕಿಂಗ್ ವಿತ್ ಯು. ಐ ಹ್ಯಾವ್ ಸೀನ್ ಯುವರ್ ವರ್ಕ್, ಎಲ್ಲರೂ ನೋಡ್ತಿದ್ವಿ. ಬಟ್ ನಿಮ್ಮನ್ನ ಪ್ರೀವಿಯಸ್ ಸಿನಿಮಾ ಕ್ಯಾಶ್ ಮಾಡಿದ್ರೆ ಈ ಸಿನಿಮಾ ನೀವು ಬೇಕು ಅಂತ ನಿಮ್ಮನ್ನೇ ಇದು ಮಾಡಿ ಕರೆದು. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಮೋದಿನಿ ಮ್ಯಾಮ್ ಮಾಡಿದ್ದಾರೆ. ಪ್ರಮೋದಿನಿ ಮ್ಯಾಮ್ ತುಂಬ ಸಿನಿಮಾಗಳು ಮುಂಚೆ ಮಾಡಿದ್ರು. ಅವ್ರಿಗೆ ನಾನು ಹಿಂಗೆ ಕನ್ನಡ ಮಾಡ್ತಿದ್ದೆ ಅಂತ ತುಂಬ ಖುಷಿ ಆಗ್ಬಿಟ್ರು. ಇವತ್ತು ಅವ್ರಿಗೆ ಶೂಟಿಂಗ್ ಇತ್ತು, ಬರೋಕ್ಕಾಗಲಿಲ್ಲ. ಸೊ ಈವನ್ ಅವರು ಶಿ ವಾಸ್ ವೆರಿ ಫ್ಲೂಯೆಂಟ್ ಇನ್ ಬೋತ್ ದ ಲ್ಯಾಂಗ್ವೇಜಸ್. ಸೊ ಕನ್ನಡ ಮತ್ತು ಥ್ಯಾಂಕ್ಸ್ ಟು ಪ್ರಮೋದಿನಿ ಮ್ಯಾಮ್. ಆ್ಯಂಡ್ ತುಳಸಿಯಮ್ಮ ಮಾಡಿದ್ರು. ತುಳಸಿಯಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತು. ಈವನ್ ಶಿ ಈಸ್ ವೆರಿ ಫ್ಲೂಯೆಂಟ್ ಇನ್ ಬೋತ್ ದ ಲ್ಯಾಂಗ್ವೇಜಸ್. ಅವ್ರು ಮಾಡಿದ್ದಾರೆ. ಹರ್ಷ ಮಾಡಿದ್ದಾರೆ. ಚೇತನ್ ಅವರು. ಚೇತನ್ ಬಂದು ನನಗೆ ಆನಂದ್ ಸ್ಟುಡಿಯೋಲ್ಲಿ ರೆಗ್ಯುಲರ್ ಆಗಿ ಸಿಗ್ತಾರೆ. ನಾನು ಆನಂದ್ ಹೇಳ್ತಿದ್ದೆ, ಹೀರೋ ಮೆಟೀರಿಯಲ್ ಅಲ್ಲ, ಯಾಕೆ ಈಸ್ ನಾಟ್ ಡೂಯಿಂಗ್ ಅಂದಾಗ ಎಲ್ಲೋ ಮಿಸ್ ಆಗುತ್ತಲ್ಲ ಹೀರೋ ಮೆಟೀರಿಯಲ್. ನಮ್ಗೆ ಇರುತ್ತಲ್ಲ ಅದು, ನಮ್ಗೆ ಎಲ್ಲೋ ನಾನು ಕೇಳಿದೆ, ಆನಂದ್ ವಿಲ್ ಪ್ಲೇ ದಿಸ್ ರೋಲ್. ನನ್ನಲ್ಲಿ ಕಾಣಿಸೋದು 6-7 ಜನ. ಬಟ್ 6-7 ಜನನು ಸಿನಿಮಾ ನಂತರ ಎಲ್ಲರಿಗೂ ಅವ್ರ ಪಾತ್ರದ ಮೇಲೆ ಒಂದು ಕಾಡುತ್ತೆ, ನೆನಪಲ್ಲಿ ಉಳಿಯುತ್ತೆ. ಸೊ ಚೇತನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ಕಮಿಂಗ್ ಟು ಬೋತ್ ದ ಹೀರೋಯಿನ್ಸ್, ಸ್ವರೂಪಿಣಿ ಅವ್ರದ್ದು ಪಾಪ ಗೋಕರ್ಣ ಶೂಟಿಂಗ್ ಇತ್ತು. ಶಿ ಟ್ರೈಡ್ ಅ ಲಾಟ್ ಟು ಕಮ್ ಬಟ್ ಮಿಸ್ ಆಯಿತು. ನನಗೆ ಇಡೀ ಸಿನಿಮಾಲಿ ತುಂಬ ಇಷ್ಟವಾದಂಥ ಪಾತ್ರ ಸ್ವರೂಪಿಣಿ ಮಾಡ್ತಿರೋದು. ತುಂಬ ಚೆನ್ನಾಗಿ ಡ್ರೈವ್ ಆಯಿತು ಅದು. ಆ್ಯಂಡ್ ಈವನ್ ಶಿ ಹ್ಯಾಸ್ ಪರ್ಫಾರ್ಮ್ಡ್ ರಿಯಲಿ ವೆಲ್. ಎಲ್ರಿಗೂ ಈ ಸಿನಿಮಾ ಮೇಲೆ ಒಂದು ಒಳ್ಳೆ ಲೈಫ್ ಸಿಗುತ್ತೆ ಅನ್ನೋ ಒಂದು ಖುಷಿ ನನಗಿದೆ. ಆ್ಯಂಡ್ ಜಾನ್ವಿಕಾ ಆಲ್ಸೋ ತುಂಬ ಮುದ್ದಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬೋತ್ ದ ಲ್ಯಾಂಗ್ವೇಜ್. ಸ್ವಲ್ಪ ಅವ್ರಿಗೆ ತೆಲುಗು ಡಿಫಿಕಲ್ಟ್ ಆಗ್ತಿದ್ರು, ಶಿ ಈಸ್ ಟು ಪ್ರಾಕ್ಟೀಸ್ ಆ್ಯಂಡ್ ಡೂ ಇಟ್. ಜಾನ್ವಿಕಾ ಅವ್ರ ಜೊತೆಗೆ ಅವ್ರ ಅಮ್ಮನ ನಾನು ಪ್ರೈಸ್ ಮಾಡೋಕ್ಕೆ ಇನ್ನೂ ಇಷ್ಟಪಡ್ತೀನಿ. ಎವ್ರಿ ಜೊತೆಯಲ್ಲೂ ಇದ್ದು ಮಗಳು ಚೆನ್ನಾಗಿ ಕಾಣಿಸ್ಬೇಕು, ಮಗಳು ಕಾಸ್ಟ್ಯೂಮ್ ಚೆನ್ನಾಗಿರ್ಬೇಕು. ಮಗಳು ಜಾನ್ವಿಕಾಗೆ 100ಗೆ ಒಂದೇನೋ 75 ಕೊಟ್ಟರೆ ಆಂಟಿಗಂತೂ 150-200 ಮಾರ್ಕ್ಸ್ ಕೊಡ್ತೀನಿ ನಾನು. ಅಷ್ಟೊಂದು ಕಷ್ಟಪಟ್ಟಿದ್ಸಿ. ಅದು ಅಂದರೆ ತಾಯಿಗೆ ಇರುವಂಥ ಒಂದು ಅರ್ಜು ನನ್ನ ಮಗಳು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು, ಅವೆಲ್ಲವೂ ಈ ಸಿನಿಮಾಗೆ ತುಂಬ ಪ್ಲಸ್ ಆಯಿತು. ಎಕ್ಸೈಟ್ ಆಗಿಬಿಟ್ಟು ಆ್ಯಕ್ಚುಲಿ 9:30 ಶೋ ಸ್ಟಾರ್ಟ್ ಆಗಿದ್ದು. ಪ್ರವೀಣ್ ಹೊಟ್ಟೆ ಸಿಗ್ತಾ ಇದೆ. ಪ್ರಸಾದ್ ಆಪೋಸಿಟ್ ಬಿಸಿ ದೋಸೆ ಹಾಕ್ತಾರೆ. ಬಾ ಪ್ರವೀಣ್ ಅಂತ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ರು. ಪ್ರವೀಣ್ ತುಂಬ ಹೊಟ್ಟೆ ಸಿ, ನನಗೆ ಗೊತ್ತಲ್ಲ ನೀವು ಫಸ್ಟ್ ಟೈಮ್ ಶೋ ಆಗ್ತಿದ್ದೀವಿ ಹೆಂಗಿರುತ್ತಪ್ಪ ಏನಂದ್ರೆ. ಪ್ರವೀಣ್ ಹೋಗಿ ಕೂತ್ಕೊಂಡ್ರು. ಎಂಜಾಯ್ಡ್ ಅ ಲಾಟ್. ಶೋ ಎಲ್ಲ ಆದಮೇಲೆ ನಾವಿಬ್ಬರು ಪ್ರೊಡ್ಯೂಸರು ಹೋದ್ರು. ಅಟ್ಲೀಸ್ಟ್ ಒಂದು 3-4 ಕಿಲೋಮೀಟರ್ ಸುಮ್ಮನೆ ನಡೀತಾ ಇದ್ವಿ. ಆಮೇಲೆ ರಿಯಲೈಸ್ ಆಯಿತು ಈ 3 ಗಂಟೆ ಆಗಿದೆ ಅಂತ. ಹೈದರಾಬಾದ್ ರೋಡಲ್ಲಿ ಹೋಗೋದು, ಅಲ್ಲೆಲ್ಲೋ ಟೀ ಕುಡಿಯೋದು, ಇನ್ನೊಂದು ಕಡೆ ಹೋಗೋದು, ಟೀ ಕುಡಿಯೋದು. ಅಷ್ಟು ಎಕ್ಸೈಟ್ಮೆಂಟ್ ಆಗಿ ವಿಡಿಯೋ ವಿಡಿಯೋ ಇಟ್ಕೊಂಡು ಮಾಡಿಬಿಟ್ಟಿದ್ರು ಅವರು. ಬಿಡಬೇಡ ಅಂತ. ನಾನು ಬಿಡ್ತೀನಿ ಅಂತ. ಬೇಡ ಪೀಪಲ್ ಏನಂದ್ರೆ ನಾನೇನೋ ಬೇಕಂತ ಮಾಡಿಸಿರೋ ಥರ, ಇಲ್ಲ ನಾನೇನೋ ಹೇಳಿ ಪ್ರವೀಣ್ ಹಿಂಗೆ ಮಾಡು ಪ್ರಚಾರ ಎತ್ಕೊಂಡ್ಬಿಡೋಣ. ಇದು ಯಾವುದು ನಮ್ಮ ತಾಯಿಗೂ ನಾವು ಮಾಡಿಲ್ಲ ಸರ್. ಆ ಥರ ಗಿಮಿಕ್ ಮಾಡ್ಬೇಕಂದ್ರೆ ಫಸ್ಟ್ ಸಿನಿಮಾಲೇ ಮಾಡ್ಕೊಂಡು ಹೆಂಗೋ ಗಿಮಿಕಲ್ಲಿ ಬಂದ್ಬಿಡ್ಬೋದು. ಅದು ಯಾವ ಮಾಡಿಲ್ಲ. ಈ ಸೆಲ್ಫ್ ಇಂಟ್ರೆಸ್ಟಲ್ಲಿ ಸೆಲ್ಫ್ ಎಕ್ಸೈಟೆಡ್ ಆದಮೇಲೆ ನೆಕ್ಸ್ಟ್ ಡೇ ಎಲ್ಲರಿಗೂ ಇಂಟ್ರೆಸ್ಟ್ ಇರೋರು ಕಾಲು, ಅನೀಶ್ ಸೂಪರ್ ಆಗಿ ಮಾಡಿದ, ಅನೀಶ್ ಈ ಸರಿ ಓಡ್ದ ಅನ್ನೋ ಥರ. ಸೊ ನನಗೆ ಇನ್ನೂ ಅವಾಗ ಧೈರ್ಯ ಹೆಚ್ಚಾಯಿತು. ಓಕೆ, ನನಗೆ ಗೊತ್ತಿತ್ತು ಮೈ ಔಟ್ಪುಟ್ ಈಸ್ ಗುಡ್ ಅಂತ. ಬಟ್ ವೆನ್ ಪ್ರವೀಣ್ ಎಷ್ಟು ಸಿನಿಮಾಗಳು ರಿವ್ಯೂ ಮಾಡಿರ್ತಾರೆ, ಎಷ್ಟು ಸಿನಿಮಾ ಇದಾಗಿರುತ್ತೆ. ಸೊ ನಾನೇನು ಅನ್ಕೊಂಡೆ, ಲೆಟ್ ಮಿ ಶೋ ದಿಸ್ ಫಿಲ್ಮ್ ವೇ ಅರ್ಲಿ ಟು ಯು ಆಲ್. ಬೇಗನೆ ತೋರಿಸೋಣ. ಏನಕ್ಕಂದ್ರೆ ಒಂದು ರಿಪೋರ್ಟರ್ ಅವರು ಎಕ್ಸ್ಪೀರಿಯನ್ಸ್ ಇದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ರಿವ್ಯೂ ನಂಗೆ ಸಿಕ್ಕಿದೆ. ಇಲ್ಲಿಂದ ಒಂದು ಪಟ್ಟು ಮೇಲೆ ಇರ್ಬೋದು, ಒಂದು ಪಟ್ಟು ಕೆಳಗಡೆ ಇರ್ಬೋದು, ಅಷ್ಟೇ ಬಿಟ್ಟರೆ ತೀರಾ ಎಕ್ಸ್ಟೆನ್ಸ್ ಆಗೋ ಸಾಧ್ಯ ಇಲ್ಲ. ಯಾವತ್ತೂ ನಾವು ಎಕ್ಸಾಂಪಲ್ ನೋಡೋದು, ಒಬ್ರು ಸೂಪರ್ ಡೂಪರ್ ಅನ್ನೋದು, ಒಬ್ರು ಕೆಟ್ಟದಾಗಿದೆ ಅನ್ನೋದು ಯಾವುದೋ ಎಕ್ಸಾಂಪಲ್ ಇದೆ. ಎವ್ರಿ ಒನ್ ರಿವ್ಯೂ ಒನ್ ಲೈನರ್ ಇರುತ್ತೆ. ಒಂದು ಪಾಯಿಂಟ್ ಹೆಚ್ಚಾಗ್ಬೋದು, ಒಂದು ಪಾಯಿಂಟ್ ಇಳಿಬೋದು. ಸೊ ಐ ವಾಂಟ್ ಟು ಶೋ 1 ವೀಕ್ ಬಿಫೋರೇ ತೋರಿಸ್ಬಿಡೋಣ ಸಿನಿಮಾ. ನಿಮ್ಮ ಕೈಲಿದೆ ಈ ಸಿನಿಮಾ. ಆ್ಯಂಡ್ ಐ ನೀಡ್ ಆಲ್ ಯುವರ್ ಸಪೋರ್ಟ್. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳ್ತೀನಿ. ಲೇಟ್ ಆಗಿದೆ ಎಲ್ಲರಿಗೂ. ಬಟ್ ಒಂದು ವಿಷಯ ಹೇಳೋದು, ಅನೀಶ್ನ ಇಷ್ಟು ವರ್ಷದ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅನೀಶ್ ಹೋರಾಟ ಅಂದರೆ ಪ್ರತಿ ಸಿನಿಮಾನು ಇದೇನೋ ಆಗುತ್ತೆ. ನಾನು ರಾಮಾರ್ಜುನ ಫಸ್ಟ್ ಡೈರೆಕ್ಟ್ ಮಾಡಿದಾಗಲೂ ಹಂಗೆ, ಮೊನ್ನೆ ಆರಾಮಾರ್ಜುನ ಸಮಯ ಹಂಗೆ ಇನ್ನೇನು ವರ್ಕ್ ಆಗುತ್ತೆ. RCB ಟೀಮ್ ಥರ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ RCB ಮೇಜರ್ ರೋಲ್ ಪ್ಲೇ ಮಾಡಿದೆ. ನಾನು ತುಂಬ ಎಕ್ಸೈಟೆಡ್. ಅಂದರೆ ನಾನು ನಿಜವಾಗ್ಲೂ ಮಾಮೂಲಿ ಮತ್ತೆ ಮಾಡಿರ್ತಾನೆ, ಸುಮ್ಮನೆ ಕರೀತಾನೆ ನನ್ನ ಫ್ರೆಂಡು, ಮತ್ತು ಇಲ್ಲ ಅನ್ನೋಕ್ಕಾಗಲ್ಲ. ಈ ಥರ ಅಂತೂ ಉಡಾಫೆಗೆ ಹೋಗಿದ್ದೆ ನಾನು. ಎಷ್ಟು ಉಡಾಫೆ ಅಂದರೆ ಹೇಳಿದ್ರೆ ಇನ್ನೇನು ಅನ್ಕೋತಾರೋ ಅಂತ. ಹೊಟ್ಟೆ ನಾನು ಇದು ಬಟ್ ಸಿನಿಮಾದಲ್ಲಿ ಕೂತ್ಮೇಲೆ ನಾನು ಎಲ್ಲನೂ ಮರ್ತದೆ. ನಂಗೆ ಹೊಟ್ಟೆ ಹೊಟ್ಟೋಯ್ತು, ಎಲ್ಲನೂ ಹೊಟ್ಟೋಯ್ತು. ತುಂಬ ಅಂದರೆ ತುಂಬ ಎಕ್ಸೈಟೆಡ್. ನಾನು ತುಂಬ ಖುಷಿ ಅಂದರೆ ನಾನೇನೋ ಕೆಲಸ ಮಾಡ್ತಾಯಿದ್ದೀನಿ, ಅನೀಶ್ ನನ್ನ ಫ್ರೆಂಡು ಅಥವಾ ಇಷ್ಟು ವರ್ಷದಿಂದ, ಇದೆಲ್ಲ ಅಲ್ಲ. ಸಿನಿಮಾ ಹಂಗಿದೆ. ಆ್ಯಂಡ್ ಅವರು ಆನಂದ್ ಅವರು ಮ್ಯೂಸಿಕ್ಕು, ಈ ಟೆಕ್ನಿಷಿಯನ್ಸ್ ಮಾತ್ರ ನೆಕ್ಸ್ಟು ಫ್ಯೂಚರ್ ರೀ ಒಂದು ಒಳ್ಳೆ ಬ್ಯಾಚ್ ಇಂಡಸ್ಟ್ರಿಗೆ ಬರುತ್ತೆ. ಆ್ಯಂಡ್ ನಾನೊಂದು ವೀಡಿಯೋ ಮಾಡಿದ್ದೀನಿ, ನಾನು ಆ್ಯಕ್ಚುಲಿ ಬಿಟ್ಟಿಲ್ಲ. ಇವರು ಬೇಡ ಅಂದರು, ನಾನು ಬಿಡ್ತೀನಿ ಅದನ್ನ.
ಬಿಡ್ಲೇಬೇಕದು. ಅಂದ್ರೆ ನನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡಿರೋ ಮಾತುಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ರಾಜು ಸರ್ ಅದೊಂದು ಇದು ಬರುತ್ತೆ ಏನು ಅವನ ನಿಜಮ ಅಂದ್ರೆ ಈ ಸಿನಿಮಾ ತೆಲುಗು ಸಿನಿಮಾ ನೋಡ್ಬೇಕಾದ್ರೆ 30% ಕನ್ನಡ ಇದೆ, ಕನ್ನಡ ಸಿನಿಮಾ ನೋಡ್ಬೇಕಾದ್ರೆ 30% ತೆಲುಗಿದೆ. ಅದೇ ಬ್ಯೂಟಿ. ಮತ್ತೆ ಲೈನು, ಈ ಲೈನು ನಾನು ಇದುವರೆಗೂ ನೋಡಿಲ್ಲ ರೀಸೆಂಟ್ ಟೈಮ್ಸ್ ಅಲ್ಲಿ. ಇದು ಬೇಕಾಗಿರೋ ಲೈನು ಈ ಟೈಮಿಗೆ. ಅಂಡ್ ಅದೇ ಅವರು ಹೇಳ್ತಾ ಇದ್ರು ಭಾವಪ್ರೀತ ಅಂದ್ರೆ ಯೂನಿವರ್ಸ್ ರೌಂಡರ್ ಅಂತ. ಈ ಟೈಮ್ ಅನೀಶ್ ಅನೀಶಿಗೆ ಬಂದಿದೆ. ನನ್ನ ಪ್ರಕಾರ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ, ಈ ಸಿನಿಮಾ ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ನಾನು ಕೆಲಸ ಮಾಡ್ತಿದ್ದೀನಿ ಅಂತ ದೇವರನೆಗೂ ಹೇಳ್ತಾ ಇಲ್ಲ. ಇದಕ್ಕಿಂತ ಏನು ಹೇಳೋದು ನನ್ಗೆ ಗೊತ್ತಿಲ್ಲ. ಇದಿಷ್ಟ ಸೂಪರ್. ಅದೇ ಖುಷಿ ಇಡೀ ತಂಡ ವೇದಿಕೆ ಮೇಲೆ ಬಂದ್ಬಿಟ್ಟು ಅಂತ ರಿಕ್ವೆಸ್ಟ್ ಮಾಡಿ. ಅಟ್ ಎ ಟೈಮ್ ಸರ್ ಅಲ್ಲೂ ಅಷ್ಟೇ. ಈ RCB 2025 ಕಪ್ ಗೆಲ್ತಲ್ಲ, ಮೇ ಬಿ ಅನೀಶ್ಗೂ RCB ತರನೇ ಗ್ರಹಗತಿ ಬದಲಾಗಿದೆ. 2025 ದೊಡ್ಡ ಹಿಟ್ ಸಿಗುತ್ತೆ ಅಂತ. ಧನ್ಯವಾದಗಳು ಇಡೀ ತಂಡಕ್ಕೆ.